ಇವತ್ತಿನ ಕಾನ್ಸೆಪ್ಟು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್. ಹೇಗೆ ಹೈಯರ್ ಟೈಮ್ ಫ್ರೇಮಿಂದ ನಾವು ಅನಾಲಿಸಿಸ್ ಮಾಡಿ ಒಂದು ಎಂಟ್ರಿನ ತಗೋಬೋದು, ಹಾಗೆ ಅನಾಲಿಸಿಸ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಯಾವ ಥರ ಟ್ರೇಡ್ನ ಹೈಯರ್ ಟೈಮ್ ಫ್ರೇಮಿಂದ ಲೋವರ್ ಟೈಮ್ ಫ್ರೇಮಿಗೆ ಬಂದು ಎಂಟ್ರಿನ ತಗೋಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಮಲ್ಟಿಪಲ್ ಟೈಮ್ ಫ್ರೇಮ್ ಅನಾಲಿಸ್. ಇಷ್ಟು ದಿನ ನೀವು ಕೇಳ್ತಿದ್ರಲ್ವಾ, ಬ್ರೋ ಯಾವ ಟೈಮಲ್ಲಿ ನಾವು ಏನ್ ನೋಡ್ಬೇಕು, ಯಾವ ಟೈಮಲ್ಲಿ ಮಾರ್ಕ್ ಮಾಡ್ಬೇಕು, ಯಾವ ಟೈಮಲ್ಲಿ ಟ್ರೇಡ್ ತಗೋಬೇಕು ಅಂತ. ಇವತ್ತು ನಾನು ನಿಮಗೆ ಅದು ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಮೊದಲಿಗೆ ವಾಟ್ ಈಸ್ ಮಲ್ಟಿಪಲ್ ಟೈಮ್ ಫ್ರೇಮ್ ಅನಾಲಿಸಿಸ್, ಅದನ್ನ ನಾವು MTFA ಅಂತ ಕರಿತೀವಿ. ಓಕೆನಾ? ಮಲ್ಟಿಪಲ್ ಟೈಮ್ ಫ್ರೇಮ್ ಅನಾಲಿಸಿಸ್ ಮೀನ್ಸ್ ಅನಲೈಸ್ ದಿ ಮಾರ್ಕೆಟ್ ಯೂಸಿಂಗ್ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಟುಗೆದರ್. ಅಂದ್ರೆ ಇಲ್ಲಿ ಮಲ್ಟಿಪಲ್ ಟೈಮ್ ಫ್ರೇಮ್ಸ್ ಅಲ್ಲಿ ನಾವು ಒಂದೇ ಟೈಮ್ ಫ್ರೇಮ್ ಅಲ್ಲಿ ಎಂಟ್ರಿ ನೋಡಲ್ಲ, ಅನಾಲಿಸಿಸ್ ಒಂದು ಟೈಮ್ ಫ್ರೇಮ್ ಅಲ್ಲಿ ಮಾಡಲ್ಲ. ಓಕೆನಾ? ನಾವು ಯಾವತ್ತು ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮಿಗೆ ಅನಲೈಸ್ ಮಾಡಿ ಬರೋದನ್ನ ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಒನ್ ಡೇ ಅಲ್ಲಿ ಫಸ್ಟ್ ನೋಡ್ತೀವಿ, ನೆಕ್ಸ್ಟ್ 1 ಅವರ್ ಅಲ್ಲಿ ನೋಡ್ತೀವಿ, 4 ಅವರ್ ಅಲ್ಲಿ ನೋಡ್ತೀವಿ, ನೆಕ್ಸ್ಟ್ ಅದಾದ್ಮೇಲೆ 15 ಮಿನಿಟ್ಸ್ ಅಲ್ಲಿ ನೋಡ್ತೀವಿ, ಹಾಗೆ 5 ಮಿನಿಟ್ಸ್ ಅಲ್ಲಿ ಎಂಟ್ರಿನ ಪ್ಲಾನ್ ಮಾಡ್ತೀವಿ. ಸೊ ಈ ತರ ಲೋವರ್ ಟೈಮ್ ಫ್ರೇಮಿಗೆ ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮಿಗೆ ಬರೋದನ್ನ ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಕರಿತೀವಿ. ಟ್ರೇಡರ್ಸ್ ಯೂಸ್ ಹೈಯರ್ ಟೈಮ್ ಫ್ರೇಮ್ ಈಕ್ವಲ್ ಟು ಡೈರೆಕ್ಷನ್. ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ಯಾವತ್ತು ನಾವು ಡೈರೆಕ್ಷನ್ ಗೋಸ್ಕರ ಯೂಸ್ ಮಾಡ್ತೀವಿ, ಹಾಗೆ ಲೋವರ್ ಟೈಮ್ ಫ್ರೇಮ್ ನ ನಾವು ಎಂಟ್ರಿಗೋಸ್ಕರ ಯೂಸ್ ಮಾಡ್ತೀವಿ. ಸಿಂಪಲ್ ಮೀನಿಂಗ್ ನೋಡೋದಾದ್ರೆ ಹೈಯರ್ ಟೈಮ್ ಫ್ರೇಮ್ ಶೋಸ್, ಹೈಯರ್ ಟೈಮ್ ಫ್ರೇಮ್ ನಿಮಗೆ ಏನ್ ತೋರಿಸುತ್ತೆ ಅಂತಂದ್ರೆ ವೇರ್ ಮಾರ್ಕೆಟ್ಸ್ ವಾಂಟ್ಸ್ ಟು ಗೋ, ಅಂದ್ರೆ ಮಾರ್ಕೆಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಹೈಯರ್ ಟೈಮ್ ಫ್ರೇಮ್ ನಮಗೆ ತೋರಿಸುತ್ತೆ. ಓಕೆನಾ? ಲೋವರ್ ಟೈಮ್ ಫ್ರೇಮ್ ಶೋಸ್ ಬೆಸ್ಟ್ ಪ್ಲೇಸ್ ಟು ಎಂಟರ್. ಲೋವರ್ ಟೈಮ್ ಫ್ರೇಮ್ ನಮಗೆ ಏನ್ ತೋರಿಸುತ್ತೆ ಅಂತಂದ್ರೆ ಯಾವ ಟೈಮ್ ಅಲ್ಲಿ ನಾವು ಎಂಟರ್ ಆಗ್ಬೇಕು, ಯಾವ ಪ್ಲೇಸ್ ಅಲ್ಲಿ ನಾವು ಎಂಟರ್ ಆಗ್ಬೇಕು ಅನ್ನೋದನ್ನ ತೋರಿಸುತ್ತೆ. ವೈ ಮಲ್ಟಿಪಲ್ ಟೈಮ್ ಫ್ರೇಮ್ ಅನಾಲಿಸಿಸ್ ಇಂಪಾರ್ಟೆಂಟ್. ಯಾಕೆ ಮಲ್ಟಿಪಲ್ ಟೈಮ್ ಫ್ರೇಮ್ ಅನ್ನೋದು ಇಂಪಾರ್ಟೆಂಟ್, ಟೈಮ್ ಫ್ರೇಮ್ ಅನಾಲಿಸಿಸ್ ಅನ್ನೋದು ಇಂಪಾರ್ಟೆಂಟ್. ಗಿವ್ಸ್ ಎ ಕ್ಲಿಯರರ್ ಮಾರ್ಕೆಟ್ ಡೈರೆಕ್ಷನ್. ನಮಗೆ ಏನ್ ಮಾಡುತ್ತೆ, ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಕ್ಲಾರಿಟಿ ಮೀನ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಮಾರ್ಕೆಟ್ ಅನ್ನೋದು ಸಿಗುತ್ತೆ. ಇಂಪ್ರೂವ್ಸ್ ಎಂಟ್ರಿ ಅಕ್ಯುರೇಸಿ. ಎಂಟ್ರಿದು ಅಕ್ಯುರೇಸಿನ ಇಂಪ್ರೂವ್ಮೆಂಟ್ ಮಾಡುತ್ತೆ, ಅಂದ್ರೆ ಬೆಸ್ಟ್ ಎಂಟ್ರೀಸ್ ಸಿಗುತ್ತೆ. ಹಾಗೆ ಹೆಲ್ಪ್ಸ್ ಟು ಅವಾಯ್ಡ್ ಬ್ಯಾಡ್ ಟ್ರೇಡ್ಸ್, ಅಂದ್ರೆ ನಮಗೆ ಬ್ಯಾಡ್ ಟ್ರೇಡ್ಸ್ ತಗೊಳ್ಳೋದನ್ನ ಸ್ಟಾಪ್ ಮಾಡುತ್ತೆ. ಇವಾಗ ರ್ಯಾಂಡಮ್ ಆಗಿ ಟ್ರೇಡ್ಸ್ ತಗೊಳ್ಳೋಕ್ಕಿಂತ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಮಗೆ ಬೆಸ್ಟ್ ಟ್ರೇಡ್ಗಳನ್ನ ಪಿಕ್ ಮಾಡಿ ತೆಗಿಬಹುದು. ರಿಡ್ಯೂಸಸ್ ಎಮೋಷನಲ್ ಟ್ರೇಡಿಂಗ್. ಈ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಇಂದ ನಮ್ಗೆ ಏನಾಗುತ್ತೆ, ಎಮೋಷನ್ ಅನ್ನೋದಿರಲ್ಲ. ಎಮೋಷನ್ ಇದ್ದಾಗ ನಾವೇನ್ ಮಾಡ್ತೀವಿ, ಬೈ ಬಂದ್ರೆ ಬೈ ಕೊಡ್ತೀವಿ, ಸೆಲ್ ಬಂದ್ರೆ ಸೆಲ್ ಕೊಡ್ತೀವಿ. ಓಕೆನಾ? ಎಮೋಷನ್ ಇದ್ದಾಗ. ಇಲ್ಲ ಹಂಗಲ್ಲ, ಪ್ರತಿಯೊಂದು ನಾವು ಅನಾಲಿಸಿಸ್ ಮಾಡೋದ್ರಿಂದ ಪ್ರಾಪರ್ ಆಗಿ ಅದಕ್ಕೋಸ್ಕರ ವೇಟ್ ಮಾಡ್ತೀವಿ. ಪ್ರೊಫೆಷನಲ್ ಟ್ರೇಡರ್ಸ್ ಆಲ್ವೇಸ್ ಯೂಸ್ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್, MTFA. ಅಂದ್ರೆ ಯಾವತ್ತು ಪ್ರೊಫೆಷನಲ್ ಟ್ರೇಡರ್ಸ್ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ನ ಮಾಡ್ತಾರೆ. ಇವಾಗ ನಾವು ಗ್ರೂಪ್ ಅಲ್ಲಿ ಚಾರ್ಟ್ ಹಾಕ್ತಿರೋದು ನೋಡಿರ್ಬೋದು. ಕೆಲವೊಂದು 1 ಮಿನಿಟ್ ಅಲ್ಲಿ ಇರುತ್ತೆ, ಕೆಲವೊಂದು 1 ಅವರ್ ಅಲ್ಲಿ ಇರುತ್ತೆ. ತುಂಬಾ ಜನ ಕೇಳು ಇದೀರಾ, ಬ್ರೋ ಏನ್ ಬ್ರೋ ಇದು 1 ಮಿನಿಟ್ ಅಲ್ಲಿ ಟ್ರೇಡ್ ಮಾಡಬೇಡಿ ಅಂತೀರಾ, ಬಟ್ ನೀವು 1 ಮಿನಿಟ್ ಅಲ್ಲಿ ಹಾಕಿದೀರಾ ಅಂತ. ಅದು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಎಂಟ್ರಿ ಅನ್ನೋದನ್ನ ತಗೊಂಡಿರ್ತಾರೆ. ಓಕೆನಾ? ಕಾಮನ್ ಟೈಮ್ ಫ್ರೇಮ್ಸ್ ಯಾವ್ಯಾವ್ದು ಕಾಮನ್ ಟೈಮ್ ಫ್ರೇಮ್ಸ್ ನೋಡೋದಾದ್ರೆ ಟೈಪ್ ಮತ್ತೆ ಟೈಮ್ ಫ್ರೇಮ್ಸ್ ನ ನೋಡ್ಕೊಳ್ಳಿ. ಹೈಯರ್ ಟೈಮ್ ಫ್ರೇಮ್ಸ್ ಅಂತ ಅಂದ್ರೆ ಡೈಲಿ, ಡೇ 1 ಅಂತ ಕರಿತೀವಿ, ಹಾಗೆ 4 ಅವರ್. ಇದನ್ನ ಹೈಯರ್ ಟೈಮ್ ಫ್ರೇಮ್ ಅಂತ ನಾವು ಕರೆಯೋದು. ಅದಕ್ಕೂ ಮೇಲ್ ಇರೋದು ಹೈಯರ್ ಟೈಮ್ ಫ್ರೇಮ್ಸ್. ಓಕೆನಾ? ಇವಾಗ ವೀಕ್ 1, M1 ಅಂದ್ರೆ ಮಂತ್ಲಿ ಕ್ಯಾಂಡಲ್, ಇದೆಲ್ಲ ಹೈಯರ್ ಟೈಮ್ ಫ್ರೇಮ್ಸ್. ಬಟ್ ಮೈನ್ ಆಗಿ ಇಂಟ್ರಾಡೇ ಟ್ರೇಡರ್ಸ್ ಆದ್ರೆ ಡೈಲಿ 4 ಅವರ್ದು, ಡೈಲಿ ಹಾಗೆ 4 ಅವರ್ದು ಹೈಯರ್ ಟೈಮ್ ಫ್ರೇಮ್ಸ್ ನ ನೋಡಿದ್ರೆ ಸಾಕು. ಓಕೆನಾ? ಮಿಡ್ ಟೈಮ್ ಫ್ರೇಮ್ ಅಂತಂದ್ರೆ ಅದು 1 ಅವರ್.
1 ಅವರ್ ಅನ್ನೋದನ್ನ ನಾವು ಮಿಡ್ ಟೈಮ್ ಫ್ರೇಮ್ ಅಂತ ಕರಿತೀವಿ. ಹಾಗೆ ಲೋವರ್ ಟೈಮ್ ಫ್ರೇಮ್ಸ್ ಅಂತಂದ್ರೆ ಅದು 15 ಮಿನಿಟ್ಸ್ ಮತ್ತೆ 5 ಮಿನಿಟ್ಸ್. ಓಕೆನಾ? ನೆಕ್ಸ್ಟ್ ಸ್ಟೆಪ್ 1 ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್. ಹೇಗೆ ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ನ ಮಾಡೋದು ಅಂತ ನೋಡೋಣ. ಇದ್ರದ್ದು ಪರ್ಪಸ್ ಏನು? ಹೈಯರ್ ಟೈಮ್ ಫ್ರೇಮ್ದು ಐಡೆಂಟಿಫೈ ಮೈನ್ ಟ್ರೆಂಡ್ ನ ಐಡೆಂಟಿಫೈ ಮಾಡ್ತೀವಿ. ಹಾಗೆ ಕೀ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಹಾಗೆ ಲಿಕ್ವಿಡಿಟಿ ಝೋನ್ಸ್. ನಾನು ಹೇಳಿದ್ದೆ ಲಿಕ್ವಿಡಿಟಿ ಝೋನ್ಸ್ ಎಲ್ಲೆಲ್ಲ ಇರುತ್ತೆ, ಸೆಷನ್ಸ್ ಹೈಸ್ ಅಂಡ್ ಲೋಸ್ ಅಲ್ಲಿ ಇರುತ್ತೆ, ಡೇಸ್ ಹೈಸ್ ಅಂಡ್ ಲೋಸ್ ಅಲ್ಲಿ ಇರುತ್ತೆ ಅಂತ ಹೇಳಿದೆ. ಹಾಗೆ ಕೀ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರು ಏನು ಅಂತ ಹೇಳಿದ್ದೆ. ಮತ್ತೆ ಟ್ರೆಂಡ್ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಅಂತಾನು ಹೇಳಿದೆ. ಎಕ್ಸಾಂಪಲ್ ನೋಡೋದಾದ್ರೆ, ಆನ್ ಡೈಲಿ ಚಾರ್ಟ್ ಮಾರ್ಕೆಟ್ ಬುಲ್ಲಿಶ್ ಬಯಸ್ ಈಕ್ವಲ್ ಟು ಬೈ ಓನ್ಲಿ. ಅಂದ್ರೆ ಇವಾಗ ಎಕ್ಸಾಂಪಲ್ ನೋಡೋದಾದ್ರೆ, ಡೈಲಿ ಬಯಾಸು ನಮಗೆ ಬುಲ್ಲಿಶ್ ಇದ್ರೆ ನಾವ್ ಯಾವತ್ತು ಬೈಗ್ ಮಾತ್ರ ಆಪರ್ಚುನಿಟಿನ ನೋಡ್ಬೇಕು. ಅವಾಗ ಸೆಲ್ ತಗೊಂಡ್ರೆ ನಮಗೆ ಎಸ್ ಎಲ್ ಆಗೋ ಚಾನ್ಸಸ್ ಇದೆ. ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಯೂರೋ ಎಸ್ ಡಿ ಚಾರ್ಟ್ ತೆಗ್ದಿದ್ದೀನಿ. ಇದರಲ್ಲಿ ಡೈಲಿಗೆ ಫಸ್ಟ್ ಹೋಗ್ತೀನಿ. ಇಲ್ಲಿ ಮೇಲೆ ಟೈಮ್ ಫ್ರೇಮ್ಸ್ ಕಾಣಿಸ್ತಿದ್ಯಾ? ಇಲ್ಲಿ ಡೈಲಿಗೆ ಫಸ್ಟ್ ಹೋಗ್ತೀನಿ. ಓಕೆ, ಡೈಲಿಲಿ ಏನ್ ಹೇಳಿದ್ದೆ? ನಾವು ಲಿಕ್ವಿಡಿಟಿ ಝೋನ್ಸ್ ನ ಐಡೆಂಟಿಫೈ ಮಾಡಬೇಕು, ಹಾಗೆ ಮಾರ್ಕೆಟ್ ಬಯಾಸ್ ಏನಿದೆ ಅಂತ ಐಡೆಂಟಿಫೈ ಮಾಡಬೇಕು. ಮಾರ್ಕೆಟ್ ಇವಾಗ ನಮಗೆ ನೋಡ್ತಿರ್ಬೇಕಾದ್ರೆ ಏನ್ ಕಾಣಿಸ್ತಾ ಇದೆ? ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ದಾರೆ. ಬಿಕಾಸ್ ಏನಕ್ಕೆ ಹೇಳಿ? ಇದು ಇಲ್ಲಿಂದ ಬ್ರೇಕ್ ಆಗಿದೆ ಅಲ್ವಾ? ಸೊ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ನಾವು ನೋಡ್ಬೇಕಾಗಿರೋದು ಸೆಲ್ ಅಲ್ಲಿ ನೋಡೋದಾದ್ರೆ ನಮಗೆ ಇವಾಗ ಎಲ್ಲೆಲ್ಲಿ ಆಪರ್ಚುನಿಟಿ ಇದೆ ನೋಡಿ. ಒಂದು, ಈ ಝೋನ್ ಅಲ್ಲಿ ಆಪರ್ಚುನಿಟಿ ಇದೆ ಅಲ್ವಾ? ಸೆಷನ್ಸ್ ಹೈಯೆಸ್ಟ್ ಪಾಯಿಂಟ್. ಹಾಗೆ ನಮಗೆ ಸೆಷನ್ಸ್ ಲೋಯೆಸ್ಟ್ ಪಾಯಿಂಟ್ ಅಲ್ಲೂ ಒಂದು ಝೋನ್ ಅನ್ನೋದಿದೆ. ಓಕೆ, ನೆಕ್ಸ್ಟ್ ನಾವು ಟ್ರೆಂಡ್ ನಮಗೆ ಗೊತ್ತಾಯ್ತು, ಡೌನ್ ಟ್ರೆಂಡ್. ನಾವ್ ಇಲ್ಲಿಂದ ಸೆಲ್ ಮಾತ್ರ ನೋಡೋದು. ಓಕೆನಾ? ನೆಕ್ಸ್ಟ್ 4 ಅವರ್ ಹೋಗ್ತೀವಿ. 4 ಅವರ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಇಲ್ಲಿ ಮೈನ್ ಆಗಿ ಈ ಪ್ಲೇಸಸ್ ಅಲ್ಲಿ ಒಂದಲ್ಲ ಇದು ಸ್ವೀಪ್ ಮಾಡ್ಬೇಕು. ಎಕ್ಸಾಂಪಲ್ ಹೆಂಗಂತಂದ್ರೆ, ಇವಾಗ ಮಾರ್ಕೆಟ್ ಇಲ್ಲಿ ಇವಾಗ ಆಲ್ರೆಡಿ ಇದೆ ಅನ್ಕೊಳ್ಳಿ. ನೆಕ್ಸ್ಟ್ ದಿನ ಕ್ಯಾಂಡಲ್ ಓಪನ್ ಆಯ್ತು. ಇವಾಗ ಇವತ್ತು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಸಂಡೇ, ನಾಳೆ ಮಂಡೇ ಏನಾದ್ರು ನಿಮಗೆ ಕ್ಯಾಂಡಲ್ ಓಪನ್ ಆಯ್ತು ಅಂತಂದ್ರೆ ಮಾರ್ಕೆಟಿಂಗ್ ಬಂದು ಈ ತರ ಪುಲ್ ಬ್ಯಾಕ್ ಆಗಿ ಮತ್ತೆ ಹೋಗಿ ಈ ತರ ಪುಲ್ ಬ್ಯಾಕ್ ಆಗಿ ಮತ್ತೆ ಹೋಗಿ ಇದನ್ನೇನಾದ್ರು ಸ್ವೀಪ್ ಮಾಡ್ತು ಅನ್ಕೊಳ್ಳಿ. ಈ ಸ್ವೀಪ್ ಮಾಡಿದ ಟೈಮಲ್ಲಿ ನಾವು ಒಂದು ಕನ್ಫರ್ಮೇಶನ್ ವೆಯ್ಟ್ ಮಾಡಿ ಇಲ್ಲಿಂದ ಒಂದು ಎಂಟ್ರಿ ಪ್ಲೇಸ್ ಮಾಡಿದ್ರೆ ಅದು ನಮಗೆ ಟಿ ಪಿ ಅನ್ನೋದು ಸಿಗುತ್ತೆ. ಅದು ನೆಕ್ಸ್ಟ್ ಸೆಲ್ಲಿಂಗ್ ಇಂದಾನೆ ಬರೋದು. ಓಕೆನಾ? ಸೆಲ್ ಪ್ರೆಷರ್ ಇಂದ ಅದು ಇನ್ನು ಕೆಳಗಡೆನೆ ಬರಬೇಕು. ಇವಾಗ ಡೈಲಿ ನೋಡೋದಾದ್ರೆ ಮಾರ್ಕೆಟ್ ಎಲ್ಲಿ ಗಂಟ ಬರೋ ಚಾನ್ಸಸ್ ಇದೆ ನೋಡಿ. ಇದೊಂದು ಸಪೋರ್ಟಾ? ಯಾಕೆ ಸಪೋರ್ಟ್ ಹೇಳಿ? ಫಸ್ಟ್ ಇದು ರೆಸಿಸ್ಟೆನ್ಸ್ ಆಗಿತ್ತು. ಇದನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಹೋದಾಗ ರೆಸಿಸ್ಟೆನ್ಸ್ ಇದ್ದಿತ್ತು, ಸಪೋರ್ಟ್ ಇದೆ. ಮಾರ್ಕೆಟ್ ಇಲ್ಲಿ ಗಂಟ ಬರೋ ಚಾನ್ಸಸ್ ಇದೆ. ಓಕೆನಾ? ಮಾರ್ಕೆಟ್ ಇಲ್ಲಿ ಬಂದ್ಮೇಲೆ ಇಲ್ಲಿಂದನೂ ಒಂದು ರಿಯಾಕ್ಟ್ ಆಗ್ಬೋದು ಮೇಲಕ್ಕೆ. ಓಕೆ, ಸೊ ಇಲ್ಲಿಂದ ನೋಡೋದಾದ್ರೆ ನಾವು ಸೆಲ್ ಮಾತ್ರ ನೋಡ್ಬೇಕು. ಓಕೆನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸ್ಟೆಪ್ 2 ಲೋವರ್ ಟೈಮ್ ಫ್ರೇಮ್ ಅನಾಲಿಸಿಸ್. ಇವಾಗ ಸ್ಟೆಪ್ 1 ಅಲ್ಲಿ ನಾವು ಯಾವ ತರ ಬಯಾಸ್ ನ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಯ್ತು. ಹಾಗೆ ಮೈನ್ ಲೆವೆಲ್ಸ್ ಯಾವ ತರ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಯ್ತು. ಒಂದು, ಆ ಡೇದು ಹೈಸ್ ಅಂಡ್ ಲೋ, ಹಾಗೆ ಜೊತೆಗೆ ಮಾರ್ಕೆಟ್ ಎಲ್ಲಿ ಗಂಟ ಹೋಗ್ಬೋದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇವಾಗ ಸ್ಟೆಪ್ 2 ಅಲ್ಲಿ ನೋಡೋದಾದ್ರೆ ನಾವು ಲೋವರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋದು. ಲೋವರ್ ಟೈಮ್ ಫ್ರೇಮ್ ಅಂತಂದ್ರೆ 15 ಮಿನಿಟ್ಸ್, 1 ಅವರ್, 5 ಮಿನಿಟ್ಸ್ ನ ನಾವು ಲೋವರ್ ಟೈಮ್ ಫ್ರೇಮ್ ಅಂತ ಕರಿತೀವಿ. ಪರ್ಪಸ್ ನೋಡೋದಾದ್ರೆ ಫೈಂಡ್ ಎಂಟ್ರಿ ಪಾಯಿಂಟ್. ಇಲ್ಲಿ ನಾವು ಎಂಟ್ರಿ ಪಾಯಿಂಟ್ ನ ಪ್ಲಾನ್ ಮಾಡ್ತೀವಿ, ಹಾಗೆ ಕನ್ಫರ್ಮೇಶನ್ಸ್ಗೋಸ್ಕರ ಪ್ಲಾನ್ ಮಾಡ್ತೀವಿ, ಹಾಗೆ ಸ್ಟಾಪ್ ಲಾಸ್ ಪ್ಲೇಸ್ಮೆಂಟ್. ಈ ಟೈಮ್ ಫ್ರೇಮ್ ಅಲ್ಲಿ ನಾವು ಸ್ಟಾಪ್ ಲಾಸ್ ಅನ್ನೋದನ್ನ ಪ್ಲೇಸ್ಮೆಂಟ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಆನ್ 15 ಮಿನಿಟ್ಸ್ ಚಾರ್ಟ್ BOS ಫಾರ್ಮ್ಸ್ ರೀಟೆಸ್ಟ್ ಹ್ಯಾಪನ್ಸ್ ಬೈ ಎಂಟ್ರಿ. ಅಂದ್ರೆ ಇವಾಗ ನಮಗೆ ಲಿಕ್ವಿಡಿಟಿ ಇರೋ ಏರಿಯಾಸ್ ಗಳನ್ನೆಲ್ಲ ನಾವು ಮಾರ್ಕ್ ಮಾಡಿದೀವಿ. ಅಲ್ಲಿ ಏನಾದ್ರು ಸ್ವೀಪ್ ಆಗಿ ಒಂದು BOS ಏನಾದ್ರು ಆದ್ರೆ ಅಲ್ಲಿ ರೀಟೆಸ್ಟ್ ಎಂಟ್ರಿಗೆ ನಾವು ವೆಯ್ಟ್ ಮಾಡಿ ಬೈ ಅಥವಾ ಸೆಲ್ ನ ತಗೋಬಹುದು. ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಬಯಾಸ್ ನಾವು ಫೈಂಡ್ ಔಟ್ ಮಾಡಿದೀವಿ. ಇವಾಗ ನಿಯರೆಸ್ಟ್ ಲೆವೆಲ್ಸ್ ನಮಗೆ ಇರೋದು ಯಾವ್ಯಾವ್ದು ಅಂತಂದ್ರೆ, ಡೈಲಿ ಚಾರ್ಟ್ ಅಲ್ಲಿ ಒಂದು ಇಲ್ಲಿದೆ, ಹಾಗೆ ಇದೊಂದು ಸಪೋರ್ಟ್ ಇದೆ ಇಲ್ಲಿ, ಅಲ್ಲ ರೆಸಿಸ್ಟೆನ್ಸ್. ಓಕೆನಾ? ಯಾಕಂದ್ರೆ ಮಾರ್ಕೆಟ್ ಬ್ರೇಕ್ ಆಗಿರೋದು ಈ ರೆಸಿಸ್ಟೆನ್ಸ್ ಇಂದ ಅಲ್ವಾ? ಸೊ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಏನಾಯ್ತದೆ ಹೇಳಿ? ಸಪೋರ್ಟ್ ಆಗುತ್ತೆ. ಓಕೆನಾ? ಇವಾಗ ಇದು ಸಪೋರ್ಟ್ ಆಗಿ ಬ್ರೇಕ್ ಆಗಿದೆ. ಸೊ ಇವಾಗ ಇದು ರೆಸಿಸ್ಟೆನ್ಸ್ ಆಗಿದೆ. ಓಕೆನಾ? ಇದು ರೆಸಿಸ್ಟೆನ್ಸ್, RES ಅಂತ ಹಾಕ್ತೀನಿ ನೋಡಿ. ರೆಸಿಸ್ಟೆನ್ಸ್ ಆಗಿದೆ. ಮಾರ್ಕೆಟ್ ಇವಾಗ 15 ಮಿನಿಟ್ಸ್ ಹೋಗೋಣ. ಇವಾಗ ಡೈಲಿಲಿ ನಾವು ಅನಾಲಿಸಿಸ್ ಮಾಡಾಯ್ತು. 4 ಅವರ್ ಅಲ್ಲೂ ಸ್ವಲ್ಪ ಕ್ಲಾರಿಟಿ ಬೇಕಾದ್ರೆ ನೋಡ್ಕೋಬಹುದು. ನೋಡಿ, 2 ಸಲ ಸಪೋರ್ಟ್ ತಗೊಂಡಿದೆ. ಸೊ ಸಪೋರ್ಟ್ ತಗೊಂಡು ಇವಾಗ ಇದು ಬ್ರೇಕ್ ಆಗಿದೆ. ಸೊ ಇದು ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಇಲ್ಲಿ ಒಂದು ಸಪೋರ್ಟ್ ಅನ್ನೋದಿದೆ. ಓಕೆನಾ? ಇಲ್ಲಿ ನೋಡಿ, ಮಲ್ಟಿಪಲ್ ಟೈಮ್ಸ್ ಟ್ಯಾಪ್ ಆಗಿದೆ.
ಮಾರ್ಕೆಟ್ ಇವಾಗ ರಿಯಾಕ್ಟ್ ಆಯ್ತಿರೋದು ಆ ಸಪೋರ್ಟಿಗೆ. ಇವಾಗ ನೋಡಿ ಇಷ್ಟೊತ್ತು ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಿತ್ತು. ಅಂದ್ರೆ ಈ ಮಾರ್ಕೆಟಿಂಗ್ ಬಂದು ಟಚ್ ಆಗಿ ಮೇಲೆ ಬಂದು ಟಚ್ ಆಗಿ ಕೆಳಗಡೆ ಬಂದು ಈ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿದಾಗ ಇದೇನಾಗುತ್ತೆ, ರೆಸಿಸ್ಟೆನ್ಸ್ ಇದ್ದಿದ್ದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆನಾ, ಇದನ್ನ ರಿಮೂವ್ ಮಾಡೋಣ. ಓಕೆ, ಡೇಸ್ ಲೋ ಇರೋದು ಅಲ್ಲೇನೆ ನೋಡಿ. ಇವಾಗ ನಮಗೆ ಸಪೋರ್ಟ್ ಇರೋದು ಇಲ್ಲಿ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಹಾಗೆ ಇದು ಡೇದು ಹೈಯೆಸ್ಟ್ ಪಾಯಿಂಟು. ಹಾಗೆ ಇಲ್ಲಿ ನೋಡಿ ಡೇದು ಲೋಯೆಸ್ಟ್ ಪಾಯಿಂಟ್ ನೋಡೋದಾದ್ರೆ ನಮಗೆ ಈ ಏರಿಯಾದಲ್ಲೇ ಬರ್ತಾ ಇದೆ. ಅದನ್ನ ನಾನು ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಓಕೆ, ಅಲ್ಲ ಡೇ ಲೋಯೆಸ್ಟ್ ಪಾಯಿಂಟ್ ನ ಕಾಣಿಸ್ತಿದೆಯಾ? ಯಾಕಂದ್ರೆ ಅದು ನಮಗೆ ಐಡೆಂಟಿಫೈ ಮಾಡೋಕ್ಕೋಸ್ಕರ ನಾವು ಗ್ರೀನ್ ಅಲ್ಲಿ ಹಾಕಿರೋದು. ಓಕೆ, ಇವಾಗ 15 ಮಿನಿಟ್ಸ್ ಹೋಗಿ ಮಾರ್ಕೆಟ್ ಇವಾಗ ಈ ತರ ಇದೆ. ನಮಗೆ ಇಷ್ಟು ಲೆವೆಲ್ಸ್ ಗಳು ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಇವಾಗ ಮಾರ್ಕೆಟ್ ಏನಾದ್ರು ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಮಾರ್ಕೆಟ್ ಏನ್ ಮಾಡ್ತಿದೆ, ಲೋವರ್ ಲೋ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ ಮಾಡ್ಕೊಂಡ್ ಬರ್ತಾ ಇದೆ. ಇವಾಗ ನೋಡಿ ಇಲ್ಲಿಂದ ನೋಡೋದಾದ್ರೆ ಒಂದು ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಇಲ್ಲಿ ಲೋವರ್ ಹೈ ಮಾಡಿದೆ. ಬಟ್ ಇಲ್ಲಿ ಬ್ರೇಕ್ ಆಗಿದೆಯಾ? ಬ್ರೇಕ್ ಆಗಿಲ್ಲ ಇನ್ನುವೆ. ಓಕೆನಾ, ಬ್ರೇಕ್ ಆಗಕ್ಕೆ ನಾವು ವೇಟ್ ಮಾಡಬೇಕು. ಸೊ ಅದು ಇಲ್ಲಿ ಬೇಕಾದ್ರೂ ಆಗ್ಬೋದು. ಸೊ ಇವಾಗ ಇಲ್ಲಿ ಗಂಟ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ಮಾರ್ಕೆಟ್ ಏನಾದ್ರೂ ಇಲ್ಲಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ, ಓಕೆನಾ, ಇಲ್ಲೇನಾದ್ರು ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಮಾರ್ಕೆಟ್ ಏನಾದ್ರು ಇಲ್ಲಿಂದ ಟ್ಯಾಪ್ ಆಗಿ ಇಲ್ಲಿಗೆ ಹೋಗಿ ಇದನ್ನ ಬ್ರೇಕ್ ಮಾಡಿ ಮತ್ತೆ ಇಲ್ಲಿಗೆ ಬಂದ್ರೆ, ರೀಟೆಸ್ಟ್ ಬಂದ್ರೆ, ಇಲ್ಲಿ ನಾವು ಒಂದು ಎಂಟ್ರಿನ ಪ್ಲಾನ್ ಮಾಡಬಹುದು ಕನ್ಫರ್ಮೇಶನ್ಸ್ ತಗೊಂಡು. ಕನ್ಫರ್ಮೇಶನ್ಸ್ ಯಾವ ತರ, ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಆರು ನೋಡ್ಬೋದು. ಆರ್ ಇನ್ ನೆಕ್ಸ್ಟ್ ನಿಮಗೆ ಮುಂದಕ್ಕೆ ಆರ್ಡರ್ ಬ್ಲಾಕ್ ಅಂದ್ರೆ ಏನು, FEG ಅಂದ್ರೆ ಏನು, ಇದೆಲ್ಲ ಗೊತ್ತಾದಾಗ ನಿಮಗೆ ಕನ್ಫರ್ಮೇಶನ್ಸ್ ಇನ್ನೂ ಈಸಿ ಆಗುತ್ತೆ. ಇವಾಗ ಜಸ್ಟ್ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಯಾವ್ದಾದ್ರು ನೋಡ್ರೆ ಸಾಕು. ಇಲ್ಲೇನಾದ್ರು ಬ್ರೇಕ್ ಆಗಿ ಇಲ್ಲಿ ಬಂದ್ರೆ ನಾವೇನ್ ಮಾಡ್ಬೋದು, ಇಲ್ಲಿಂದ ಒಂದು ಬೈ ಎಂಟ್ರಿನ ಪ್ಲಾನ್ ಮಾಡ್ಬೋದು. ಓಕೆ, ಬೈ ಎಂಟ್ರಿಗೆ ನಾವು ಏನ್ ಯೂಸ್ ಮಾಡ್ತೀವಿ, ಲಾಂಗ್ ಪೊಸಿಷನ್ ಯೂಸ್ ಮಾಡ್ತೀವಿ. ಲಾಂಗ್ ಪೊಸಿಷನ್ ಯೂಸ್ ಮಾಡಿ ಇವಾಗ ಇದ್ರ ಕೆಳಗಡೆ SL 1:2 ಟಾರ್ಗೆಟ್. ಓಕೆ, 1:2 ನಾರು ಇಡ್ಬೋದು ಅಥವಾ ಈ ಹೈನಾದ್ರೂ ಟಾರ್ಗೆಟ್ ಇಡ್ಬೋದು. ಆ ಹೈ ಇಡಕ್ಕಿಂತ ಮುಂಚೆನೆ ನಮಗೆ 1:2 ಬರ್ತಾ ಇದೆ. ಇವಾಗ ನೋಡಿ ಮಾರ್ಕೆಟ್ 2 ಪಾಯಿಂಟ್ ಎಷ್ಟರಲ್ಲಿದೆ, ಇವಾಗ ನೋಡಿ ರೇಷಿಯೋ ನೋಡೋದಾದ್ರೆ 2.09. ಅಂದ್ರೆ ಇಲ್ಲಿ ನೀವು ಏನಾದ್ರು 1 ಲಕ್ಷ ರಿಸ್ಕ್ ಮಾಡಕ್ ರೆಡಿ ಇದ್ರೆ ಇಲ್ಲಿ ನಿಮಗೆ 2 lakhs ಪ್ರಾಫಿಟ್ಸ್ ಆಗುತ್ತೆ. ಓಕೆನಾ, ಮಾರ್ಕೆಟ್ ಇದನ್ನ ಮಾರ್ಕ್ ಮಾಡಿ ಇಟ್ಟಿರಿ. ನೀವು ಈ ವಿಡಿಯೋ ನೋಡುವಾಗ ಮಾರ್ಕೆಟ್ ಕರೆಕ್ಟ್ ಆಗಿ ನಡೀತಿದ್ಯಾ ಅಂತ ನೋಡಿ. ಟೈಮಿಂಗ್ಸ್ ನೋಡೋದಾದ್ರೆ 16th May 26 1:45. ಇದು ಇಲ್ಲಿಗೆ ಬಂದು ಯಾವಾಗ ಟ್ಯಾಪ್ ಆಗುತ್ತೆ ಅಂದ್ರೆ 6:15 18th May 26 6:30 ಆಗ್ಬೇಕಾದ್ರೆ ಟ್ಯಾಪ್ ಆಗ್ಬೋದು. ಓಕೆನಾ, ಟೈಮ್ ತಗೊಳುತ್ತೆ. ಬಟ್ ನೀವ್ ಒಂದ್ಸಲ ನೋಡಿ, ಈ ಡೇಟ್ ಅಲ್ಲಿ ನೋಡಿ ಈ ತರ ಇದು ಎಲ್ಲೆಲ್ಲ ಆಗಿದೆ ಅನ್ನೋದು. ಓಕೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ, ಈ ಪ್ಲೇಸ್ ಅಲ್ಲಿ ನಿಮಗೆ ಡೇಟು ಟೈಮು ಕಾಣಿಸ್ತಿರ್ಬೋದು. ಸೊ ಇದೊಂದ್ಸಲ ಚೆಕ್ ಮಾಡಿ ನೋಡಿ ಮಾರ್ಕೆಟ್ ಏನಾಗುತ್ತೆ ಅಂತ. ಹಾಗೆ ಮಾರ್ಕೆಟ್ ಏನಾದ್ರು ಬಂದು ಇಲ್ಲಿ ಟ್ಯಾಪ್ ಆಗಿ ಈ ರೀಟೆಸ್ಟ್ ಅಲ್ಲಿ ಕನ್ಫರ್ಮೇಶನ್ ಸಿಕ್ಕಿ ನಮಗೆ ಮಾರ್ಕೆಟ್ ಹಿಂಗ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತದೆ. ಓಕೆ, ಮೂವ್ ಆದ್ಮೇಲೆ ಇಲ್ಲಿಗೆ ಹೋಗೇ ಹೋಗುತ್ತೆ. ಯಾಕಂದ್ರೆ ಇದು ಒಂದು ಕೀ ಲೆವೆಲ್ಸ್. ಮಾರ್ಕೆಟ್ ಇಲ್ಲಿಗೆ ಹೋಗಿ ಇದನ್ನ ಸ್ವೀಪ್ ಮಾಡ್ತು ಅಂತ ಅನ್ಕೊಳ್ಳಿ. ಸ್ವೀಪ್ ಆದಂಗೆ ಏನಿದೆ ಇಲ್ಲಿ, ಅಲ್ಲೂ ಒಂದು ಝೋನ್ ಇದೆ, ಅದನ್ನ ಟ್ಯಾಪ್ ಮಾಡಿ ಮತ್ತೆ ಮಾರ್ಕೆಟ್ ಈ ತರ ಮಾಡಿ, ಈ ತರ ಮಾಡಿ, ಈ ತರ ಏನಾರ ಆದ್ರೆ, ಇಲ್ಲಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ ಮತ್ತೆ ನಾವು ಇಲ್ಲಿ ಒಂದು ರೀಟೆಸ್ಟಿಗೆ ವೆಯ್ಟ್ ಮಾಡ್ಬೋದು. ಓಕೆ, ಇಲ್ಲಿ ನಾವು ಒಂದು ರೀಟೆಸ್ಟಿಗೆ ವೆಯ್ಟ್ ಮಾಡಿ ಇಲ್ಲಿಂದ ಒಂದು ಎಂಟ್ರಿ ತಗೊಂಡ್ರೆ ಅದು 1:2 ಟಾರ್ಗೆಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಬಯಾಸ್ ಇರೋದೇ ನಮಗೆ ಸೆಲ್. ಓಕೆನಾ, ಸೊ ಸೆಲ್ ಅಂತಂದಾಗ ನಮಗೆ ಇದು ಇನ್ನು ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಓಕೆ, ಮಾರ್ಕೆಟ್ ಇಲ್ಲಿ ಇದು ತಗೊಂಡೇ ಹೋಗ್ಬೇಕು. ಯಾಕಂತಂದ್ರೆ ಮಾರ್ಕೆಟ್ ಇಲ್ಲಿ ನೋಡಿ ಕನ್ಸಾಲಿಡೇಟ್ ಆಗ್ತಿದೆ, ಒಂದು ಬಿಗ್ ಮೂವ್ ಕೊಟ್ಟು ಇದನ್ನ ಬ್ರೇಕ್ ಮಾಡಬೇಕು, ಆರ್ ಇಲ್ಲಿಂದ ಕೆಳಗಡೆ ಡೈರೆಕ್ಟ್ ಬೀಳುತ್ತೆ. ಓಕೆನಾ, ಇವೆರಡರಲ್ಲಿ ಯಾವುದೋ ಒಂದು ಆಗುತ್ತೆ. 50-50ನೇ ಪ್ರಾಬಬಿಲಿಟಿ ಇರೋದು. ನಾವು 100% ಹೇಳಕ್ಕಾಗಲ್ಲ. ಹಿಂಗ್ ನಡಿಬಹುದು. ರೀಸನ್ ಏನು ಹಿಂಗ್ ನಡಿಬಹುದು ಅಂತ ಅನ್ನೋದಕ್ಕೆ ರೀಸನ್ ಏನು, ಬಿಕಾಸ್ ಮೇನ್ ಸಪೋರ್ಟ್ ಅಲ್ಲೇ ಇದೆ. ಓಕೆ, ಅದೇ ಪ್ಲೇಸ್ ಅಲ್ಲಿ ಮೇನ್ ಸಪೋರ್ಟ್ಸ್ ಇದೆ. ಹಾಗೆ ಇಲ್ಲಿ ಮೇಲ್ಗಡೆ ಇಲ್ಲಿಂದ ಕೆಳಗಡೆಗೆ ಯಾಕೆ ಬರ್ತಾನೆ ಅಂದ್ರೆ ಮೇನ್ ರೆಸಿಸ್ಟೆನ್ಸ್ ಅಲ್ಲಿದೆ. ಯಾಕಂದ್ರೆ ಇಷ್ಟೊತ್ತು ಸಪೋರ್ಟ್ ಆಗಿದ್ದು ಬ್ರೇಕ್ ಆಗಿ ರೆಸಿಸ್ಟೆನ್ಸ್ ಆದಾಗ ರೋಲ್ ರಿವರ್ಸಲ್ ಆಗಿದೆ, ಇಲ್ಲೂ ರೋಲ್ ರಿವರ್ಸಲ್ ಆಗಿದೆ. ಸೊ ಈ ಕಾನ್ಸೆಪ್ಟ್ ಗಳ ಯಾಕೆ ಗೊತ್ತಿರಬೇಕು ಅಂತಂದ್ರೆ ನಿಮ್ಗೆ ಎಂಟ್ರಿ ಮಾಡಕ್ ಈಸಿ ಆಗ್ಲಿ ಅಂತ. ಓಕೆನಾ, ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಏನಾದ್ರು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ, ಈ ಪ್ಲೇಸ್ ಅಲ್ಲಿ ನಮಗೆ ಏನಾದ್ರು ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ ಚೋಚ್ ಅಂತ ಕರಿತೀವಿ. ಓಕೆ,
ಚೇಂಜ್ ಆಫ್ ಕ್ಯಾರೆಕ್ಟರ್ಗೂ ಏನು ಅಂತಂದ್ರೆ ಗೊತ್ತಿಲ್ಲ, BOS ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋಗಳು ನೋಡಿ. ಸೊ ಇಲ್ಲಿಂದ ನಾವು ಒಂದು ಶಾರ್ಟ್ ಪೊಸಿಷನ್ ನ ಪ್ಲಾನ್ ಮಾಡ್ಬೋದು. SL ಇದ್ರ ಮೇಲಿಟ್ಟು 1:2 ಟಾರ್ಗೆಟ್ ನ ಏನ್ ಮಾಡ್ಬೋದು. ಓಕೆನಾ. ಮಾರ್ಕೆಟ್ ಇವಾಗ ಲೈವ್ ಇಲ್ಲ, ಅದರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಬಟ್ ಮಾರ್ಕೆಟ್ ಈ ತರ ವರ್ಕ್ ಆಗುತ್ತೆ. ಇವಾಗ ನಾವು ಹಿಂದೆ ಆಗಿರೋದು ನೋಡೋಣ. ಓಕೆ, ಫಸ್ಟ್ ಏನ್ ಮಾಡ್ತೀವಿ, ಡೈಲಿ ಹೋಗ್ತೀವಿ. ಡೈಲಿಲಿ ಮಾರ್ಕೆಟ್ ಏನಾಗಿದೆ ನೋಡಿ. ಇವಾಗ ಇಲ್ಲೆಲ್ಲಾದ್ರೂ ಒಂದ್ ಪ್ಲೇಸ್ ತಗೊಳ್ಳೋಣ ಅಂದ್ರೆ ಇದರಲ್ಲಿ ರಿಪ್ಲೈ ಇಲ್ಲ. ಓಕೆ, ಮಾರ್ಕೆಟ್ ನೋಡಿ ಡೈಲಿಲಿ ಪ್ರೀವಿಯಸ್ ಟೈಮ್ ಒಂದ್ಸಲ ಇಲ್ಲಿ ನಮಗೆ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಝೋನ್ ಸಿಕ್ಕಿದೆ ಅಲ್ವಾ. ರೆಸಿಸ್ಟೆನ್ಸ್ ಸಿಕ್ಕಿದೆ ನಮಗೆ. ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಬೇಕಾದ್ರೆ ಪ್ರಾಪರ್ ಆಗಿ ಮಾರ್ಕ್ ಮಾಡ್ಬೇಕು. ಬಿಕಾಸ್ ಅದು ರೆಸಿಸ್ಟೆನ್ಸ್ ತರ ಇರಬೇಕು. ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಟಚ್ ಆಗಿರ್ಬೇಕು. ಎಲ್ಲೂ ಟಚ್ ಆಗಿದೆ ಅಲ್ವಾ. ನೆಕ್ಸ್ಟ್ ನಾವೇನ್ ಮಾಡೋಣ, 1 ಅವರಿಗೆ ಇಳಿಸ್ಕೊಳ್ಳೋಣ. ಓಕೆ, 1 ಅವರಿಗೆ ಇಳಿಸಿದಾಗ ಇಲ್ಲಿ ನೋಡಿ ನಮಗೆ ಇನ್ನೂ ಕ್ಲಾರಿಟಿಯಾಗಿ ಮಾರ್ಕೆಟ್ ಬಗ್ಗೆ ಗೊತ್ತಾಯ್ತದೆ. ಇವಾಗ ನಮಗೆ ರೆಸಿಸ್ಟೆನ್ಸ್ ನೋಡೋದಾದ್ರೆ, ಪ್ರಾಪರ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಪ್ಲೇಸ್ ಅಲ್ಲಿ ಒಂದು ಕ್ಯಾಂಡಲ್ ಇದೆ ನೋಡಿ, ಅದನ್ನ ಫುಲ್ ಆಗಿ ಮಾರ್ಕ್ ಮಾಡ್ಕೊತೀನಿ ವಿಕ್ಕು ಬಾಡಿ ಸೇರಿಸಿ. ಸೊ ಇಲ್ಲಿ ನೋಡ್ಬೇಕಾದ್ರೆ ಮಾರ್ಕೆಟ್ ಏನಾಯ್ತು, ಇಲ್ಲಿ ಬಂದು ಟ್ಯಾಪ್ ಆಯ್ತು. ಟ್ಯಾಪ್ ಆದಂಗೆ ನಮಗೆ ಇವಾಗ ಲೋಯೆಸ್ಟ್ ಪಾಯಿಂಟ್ ಇರೋದು ಇಲ್ಲೇ ಅಲ್ವಾ. ಇಲ್ಲಿ ನೋಡಿ, ಇದೇ ಲೋಯೆಸ್ಟ್ ಪಾಯಿಂಟ್ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಏನ್ ಮಾಡಿದೆ, ಇದನ್ನ ಬ್ರೇಕ್ ಮಾಡಿದ್ಯಾ. ಎಸ್, ಬ್ರೇಕ್ ಮಾಡ್ತು. ಸೊ ಸೆಲ್ಲರ್ಸ್ ಸ್ಟ್ರಾಂಗ್ ಇದಾರೆ. ಮತ್ತೆ ಏನಾದ್ರು ರೀಟೆಸ್ಟ್ ಬರೋ ಟೈಮಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡಬಹುದು. ರೀಟೆಸ್ಟ್ ಅಲ್ಲಿ ಯಾವ ತರ ಎಂಟ್ರಿನ ಪ್ಲಾನ್ ಮಾಡಬಹುದು, ಒಂದಲ್ಲ ಇಲ್ಲೇ ಕಾಯ್ಬೋದು, ಅಥವಾ ಆರ್ಡರ್ ಬ್ಲಾಕ್ ಅಂತ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಇವಾಗ ಕನ್ಫ್ಯೂಷನ್ ಬೇಡ, ಇದನ್ನ ನಾವು ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಸೊ ಮಾರ್ಕೆಟ್ ಅದೇ ಪ್ಲೇಸಿಗೆ ಮತ್ತೆ ಬಂದು ಟ್ಯಾಪ್ ಆಗೋ ಟೈಮಲ್ಲಿ ನಾವು ಎಂಟ್ರಿನ ಪ್ಲೇಸ್ ಮಾಡಿ ಒಂದು ಶಾರ್ಟ್ ಪೊಸಿಷನ್ ಹಾಕಿ 1:2 SL ನ ಸೆಟ್ ಮಾಡಿ ನಾವು ಬಿಟ್ಟಿದ್ರೆ ನಮಗೆ ಅದು 1:2 ಟಾರ್ಗೆಟ್ ಅನ್ನೋದು ಅಚೀವ್ ಆಗಿರುತ್ತೆ. ಓಕೆ, ನಾನ್ ನಿಮಗೆ ಅಲ್ಲಿ ತೋರಿಸಿದ್ದು ಲೈವ್, ಇದು ಆಲ್ರೆಡಿ ಆಗಿರೋದನ್ನ ತೋರಿಸ್ತಿರೋದು. ಈ ತರ ಮಾರ್ಕೆಟ್ ನ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಮಾಡಕ್ ಈ ತರ ಗೊತ್ತಾದ್ರೆ ಮಾತ್ರ ನಿಮಗೆ ಮಾಡಕ್ಕಾಗಲ್ಲ. ಓಕೆ, ಇದೇನು ತಲೆ ಕೆಡ್ಸ್ಕೊಬೇಡಿ, ಈ ತರ ಏನ್ ಇರಲ್ಲ ಎಂಟ್ರಿ, ಈ ತರ ಮಾಡ್ಬೋದು ಅಂತ ನಾನು ಹೇಳ್ತಿರೋದು. ಓಕೆ, ನಿಮ್ಮ ಎಂಟ್ರಿ ಕಂಪ್ಲೀಟ್ಲಿ ಅಡ್ವಾನ್ಸ್ SMC ಆಗಿರುತ್ತೆ. ಸೊ ಅಲ್ಲಿ ನಿಮಗೆ ಈ ಮಾರ್ಕಿಂಗ್ಸ್ ಎಲ್ಲ ಈ ತರ ಇರುತ್ತೆ. ಓಕೆ, ನೀವೆಲ್ಲ ಆಲ್ರೆಡಿ ಪ್ರೀ ಡಿಫೈನ್ ಆಗಿ ಎಲ್ಲ ಮಾರ್ಕ್ ಮಾಡ್ತಾ ಹೋಗ್ತೀರಾ. ಸೊ ಅಲ್ಲಿ ನಿಮ್ಗೆ ಯಾವ ಪ್ಲೇಸ್ ಅಲ್ಲಿ ಎಂಟ್ರಿ ಆಗ್ಬೇಕು ಪ್ರತಿಯೊಂದು ಅಲ್ಲೇ ಗೊತ್ತಾಗುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇವಾಗ್ಲೇ ಎಂಟ್ರಿಗೆಲ್ಲ ಪ್ಲಾನ್ ಮಾಡ್ಬೇಡಿ. ಜಸ್ಟ್ ಮಾರ್ಕೆಟ್ ನ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಿಂಗ್ ಆಗ್ಬೋದು, ಹಿಂಗ್ ಆಗ್ಬೋದು ಅಂತ. ಇವಾಗ ನೋಡಿ, ನಾನು ಇಲ್ಲೆಲ್ಲ ಮಾರ್ಕ್ ಮಾಡಿದೀನಿ ಅಲ್ವಾ, ಕಾಣಿಸ್ತಿರ್ಬೋದು ನಿಮ್ಗೆ, ಇಲ್ಲೆಲ್ಲ ಮಾರ್ಕ್ ಮಾಡಿದೀನಿ ಅಲ್ವಾ. ಸೊ ಇಲ್ಲಿ ಎಂಟ್ರಿಗಳೆಲ್ಲ ನಮಗೆ ಸಿಕ್ಕಿದೆ. ಅದೆಲ್ಲ ಹೇಗೆ ಹೆಂಗೆ ಅಂತ ನಿಮಗೆ ಮುಂದೆ ಬರುವಂತ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಇವಾಗ ನೀವು ಜಸ್ಟ್ ಇದನ್ನ ಅನಲೈಸಿಸ್ ಮಾಡಕ್ ಕಲೀರಿ. ಹೈಯರ್ ಟೈಮ್ ಫ್ರೇಮ್ಸ್ ಟೈಮ್ಗಳನ್ನ ತಗೊಂಡು ಯಾವ ತರ ಅನಲೈಸ್ ಮಾಡೋದು ಅಂತ. ಹೈಯರ್ ಟೈಮ್ ಫ್ರೇಮು ಹಾಗೆ ಲೋವರ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಟ್ರೇಡ್ ನ ಹೇಗೆ ತಗೋಬೇಕು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಟಾಪ್ ಡೌನ್ ಅನಾಲಿಸಿಸ್. ಟಾಪ್ ಡೌನ್ ಅನಾಲಿಸಿಸ್ ಅಂದ್ರೆ ಮೇಲಿಂದ ಕೆಳಗಡೆ ಅನಾಲಿಸಿಸ್ ಮಾಡ್ಕೊಬರೋದು. ವಾಟ್ ಈಸ್ ಇಟ್, ಅನಲೈಸ್ ಫ್ರಮ್ ಹೈಯರ್ ಟೈಮ್ ಫ್ರೇಮ್ ಟು ಲೋವರ್ ಟೈಮ್ ಫ್ರೇಮ್. ಯಾವತ್ತು ನಾವು ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮಿಗೆ ಅನಾಲಿಸಿಸ್ ಮಾಡ್ಬೇಕು ಅನ್ಬೋದಾಯ್ತು. ಎಕ್ಸಾಂಪಲ್ ಫ್ಲೋ ಹೆಂಗಿರುತ್ತೆ ಅಂತಂದ್ರೆ, ಡೈಲಿ ಚಾರ್ಟ್ ಅಲ್ಲಿ ಟ್ರೆಂಡ್ ಡೈರೆಕ್ಷನ್. ನಾವು ಫಸ್ಟ್ ಏನ್ ಮಾಡಿದ್ವಿ, ಒಂದು ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡಿದ್ವಿ. ಏನಿತ್ತು ಟ್ರೆಂಡ್, ಸೆಲ್ ಕಡೆಗೆ ನಮಗೆ ತೋರಿಸ್ತಿತ್ತು. ಯಾಕೆ, ಬಿಕಾಸ್ ಅಲ್ಲೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅನ್ನೋದು ಸಿಕ್ಕಿತ್ತು. ಜೊತೆಗೆ ಸ್ಟ್ರಾಂಗೆಸ್ಟ್ ಹೈ ಪಾಯಿಂಟ್ ಲೋ ಪಾಯಿಂಟ್ ನೋಡ್ದು, ಹಾಗೆ ಜೊತೆಗೆ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಸಪೋರ್ಟ್ ನೋಡ್ದು. ಓಕೆ, ಸೊ ಅಲ್ಲಿಂದ ಸೆಲ್ ಆಗುತ್ತೆ ಅಂತ ನೋಡ್ದು. ಅದೇ ತರ ಬೈನು ಇತ್ತು ಅಲ್ಲಿ ಕೆಳಗಡೆ ಅಲ್ವಾ. ನೆಕ್ಸ್ಟ್ ಟ್ರೆಂಡ್ ಡೈರೆಕ್ಷನ್ 4 ಅವರ್ ಅಲ್ಲಿ. 4 ಅವರಿಗೆ ಬಂದಾಗ ನಮಗೆ ಗೊತ್ತಾಯ್ತು ಮಾರ್ಕೆಟ್ ಎಲ್ಲೆಲ್ಲಿ ಕೀ ಲೆವೆಲ್ಸ್ ಗಳಿದಾವೆ ಅಂತ ಗೊತ್ತಾಯ್ತು. ಓಕೆನಾ. ನೆಕ್ಸ್ಟ್ 4 ಅವರ್ ಚಾರ್ಟ್ ಅಲ್ಲಿ ನಮಗೆ ನೋಡಿದ್ರೆ ಕೀ ಝೋನ್ಸ್, ನಾನು ಹೇಳಿದೆ ಕೀ ಝೋನ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು. ಹಾಗೆ 1 ಅವರ್ 15 ಮಿನಿಟ್ಸ್ ಅಲ್ಲಿ ಎಂಟ್ರಿ ಕನ್ಫರ್ಮೇಶನ್ಸ್ ಅದು ಹೇಳಿದೆ. ಒಂದು BOS ಎಲ್ಲ ಆಗಿ ಫುಲ್ ಬ್ಯಾಕ್ ಅಲ್ಲಿ ರೀಟೆಸ್ಟ್ ಅಲ್ಲಿ ವೆಯ್ಟ್ ಮಾಡಿ ನಮಗೆ ಏನಾದ್ರು ಒಂದು ಕನ್ಫರ್ಮೇಶನ್ ಸಿಕ್ಕಿದ್ರೆ ಅಲ್ಲಿಂದ ಎಂಟ್ರಿ ಆಗ್ಬೋದು. ದಿಸ್ ಈಸ್ ಕಾಲ್ಡ್ ಟಾಪ್ ಡೌನ್ ಅನಾಲಿಸಿಸ್. ಇದನ್ನೇ ನಾವು ಟಾಪ್ ಡೌನ್ ಅನಾಲಿಸಿಸ್ ಅಂತ ಕರೆಯೋದು. ಅಂದ್ರೆ ಮೇಲಿಂದ ಕೆಳಗಡೆಗೆ ಅನಾಲಿಸಿಸ್ ಮಾಡಿ ಒಂದು ಟ್ರೇಡ್ ನ ಪ್ಲೇಸ್ ಮಾಡೋದು. ಓಕೆ, ಇವಾಗ ಬುಲ್ಲಿಶ್ ಎಕ್ಸಾಂಪಲ್, ಡೈಲಿ ಅಪ್ ಟ್ರೆಂಡ್ ಬಯಾಸ್ ಏನಿದೆ, ಡೈಲಿ ಅಪ್ ಟ್ರೆಂಡ್ ಅಂತ ಅನ್ಕೊಳ್ಳಿ. 4 ಅವರ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಝೋನ್, 15 ಮಿನಿಟ್ಸ್ ಅಲ್ಲಿ ಬುಲ್ಲಿಶ್ ಬ್ರೇಕ್ ಆಫ್ ಸ್ಟ್ರಕ್ಚರ್, ಬೈ ಸೆಟಪ್. ಅಂದ್ರೆ 15 ಮಿನಿಟ್ಸ್ ಅಲ್ಲಿ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಏನಾದ್ರು ಸಿಕ್ಕಿದ್ರೆ ಅಲ್ಲಿ ನಾವು ಬೈ ಅಂತ ನೋಡ್ತೀವಿ. ಇವಾಗ ಬುಲ್ಲಿಶ್ ನೋಡಿದ್ರಿ, ಬಿಯರಿಶ್ ನೋಡಿದ್ವಿ. ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡಿದ್ರೆ ಇವಾಗ ಇನ್ನೊಂದ್ಸಲ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗೋದ್ ಬೇಡ. ಇವಾಗ ಬುಲ್ಲಿಶ್ ಎಕ್ಸಾಂಪಲ್ ಆಗಿದ್ರಿಂದ ನಾವು ಡೈಲಿಲಿ ಏನು ಐಡೆಂಟಿಫೈ ಮಾಡಿದ್ವಿ ನೋಡಿ, ಒಂದು ಸಪೋರ್ಟ್ ನ ಐಡೆಂಟಿಫೈ ಮಾಡಿದ್ವಿ, ಹಾಗೆ ಒಂದು ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡಿದ್ವಿ, ಹಾಗೆ
ಡೈಲಿ ಐಸ್‌ನು ಐಡೆಂಟಿಫೈ ಮಾಡಿದ್ವಿ. ಹಾಗೆ ಡೈಲಿ ಲೋನು ಐಡೆಂಟಿಫೈ ಮಾಡಿದ್ವಿ. ನೆಕ್ಸ್ಟು 4 ಅವರಿಗೆ ಹೋಗೋಣ. 4 ಅವರಲ್ಲಿ ನಮ್ಗೇನ್ ಕಾಣಿಸ್ತಾ ಇದೆ ಹೇಳಿ? ಇಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇತ್ತು. ಅದನ್ನ ಬ್ರೇಕ್ ಮಾಡಿದೆ. ಸೊ, ಆವಾಗ ಅದು ರೆಸಿಸ್ಟೆನ್ಸ್ ಆಯ್ತು. ಓಕೆ. ಇಲ್ಲಿ ಇದು ಸ್ವೀಪ್ ಆಗಿದೆ. ಲಿಕ್ವಿಡಿಟಿ ಸ್ವೀಪ್ ಅಂತ ಕರೀತಾರೆ. ಗೊತ್ತಾಯ್ತಾ? ಬ್ರೋ ಇಲ್ಲಿ ಕೆಳಗಡೆ ಹೋಗಿದೆ ಅಂತ ಅದನ್ನ ಕನ್ಫರ್ಮ್ ಮಾಡ್ಕೋಬೇಡಿ. ಓಕೆ. ಇದು ರೆಸಿಸ್ಟೆನ್ಸ್ ಆಗಿದೆ. ಹಾಗೆ ಇಲ್ಲಿ ಒಂದು ಸಪೋರ್ಟ್ ಅನ್ನೋದಿದೆ. ಓಕೆನಾ? 4 ಅವರಲ್ಲಿ. ಹಾಗೆ ನಮಗೆ ಡೈಲಿ ಲೋ ಅನ್ನೋದು ಇದೆ. ಇವಾಗ ನೀವೇನ್ ಮಾಡ್ಬೇಕು? 15 ಮಿನಿಟ್ಸ್‌ಗೆ ಹೋಗ್ಬೇಕು. 15 ಮಿನಿಟ್ಸ್ ಅಲ್ಲಿ BIS ಏನಾದ್ರೆ ಇವಾಗ ನೋಡಿ ಮಾರ್ಕೆಟು ಡೌನ್ ಟ್ರೆಂಡ್ ಅಲ್ಲೇ ಬರ್ತಾ ಇದೆ. ಮಾರ್ಕೆಟ್ ಏನಾಯ್ತು ಇಲ್ಲಿಗೆ ಹೋಯ್ತು. ಇವಾಗ ಇದನ್ನೇನಾದ್ರು ಬ್ರೇಕ್ ಮಾಡಿದ್ರೆ ಇದನ್ನ ನಾವು ಚೋಚ್ ಅಂತ ಕರಿತೀವಿ. ಓಕೆ. ಚೋಚ್ ಅಂತ ಕರಿತೀವಿ. ನೆಕ್ಸ್ಟ್ ಮಾರ್ಕೆಟು ಒಂದು BIS ಏನಾದ್ರು ಮಾಡ್ತು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು BIS ಮಾಡ್ತು ಅಂತ ಅನ್ಕೊಳ್ಳಿ. BIS ಮಾಡ್ತು. ನೆಕ್ಸ್ಟ್ ಪುಲ್ ಬ್ಯಾಕ್ ಅಲ್ಲಿ ಒಂದು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಅದು ನಿಮಗೆ ಯಾವ ತರ ಬರ್ಬೋದು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಏನಾದ್ರು ಬಂದ್ರೆ ಅವಾಗ ಈ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ತಗೊಂಡು ನೀವು 1:2 ಟಾರ್ಗೆಟ್ ಮಾಡ್ಬೋದು. ಓಕೆ. ಇದು ನಾನು ಫಸ್ಟ್ ಎಕ್ಸಾಂಪಲ್ ಹೇಳಿದ್ದು ಸೆಲ್ ಟ್ರೇಡ್. ಓಕೆ. ಇವಾಗ ಅದು ಇನ್ನೂ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ. ಇವಾಗ ನಮಗಿರೋ ಲೆವೆಲ್ಸ್‌ಗಳು ಇಷ್ಟು ಲೆವೆಲ್ಸ್ ಇದಾವೆ. ಓಕೆ. ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ನೆಕ್ಸ್ಟ್ ಇನ್ನೊಂದು BIS ಸಿಕ್ಕಿದ್ರೆ ನಾವು ಒಂದು ಟ್ರೇಡ್‌ನ ಪ್ಲೇಸ್ ಮಾಡ್ಬೋದು. ಓಕೆ. ಇಲ್ಲಿ ನೋಡಿ ಈ ತರ ಒಂದು BIS ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಮಾರ್ಕೆಟು ಇಲ್ಲಿಂದ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರ್ಬೇಕು. ಹಾಗೆ ಅಲ್ಲಿಂದ ಕೆಳಗಡೆ ಬಂದು ಮತ್ತೆ ಬ್ರೇಕ್ ಆಗಿ BIS ಆಗಿ ಈ ಪುಲ್ ಬ್ಯಾಕ್ ಬಂತು ಅನ್ಕೊಳ್ಳಿ. ಈ ತರ ಪುಲ್ ಬ್ಯಾಕ್. ಈ ಪುಲ್ ಬ್ಯಾಕ್ ಅಲ್ಲಿ ಕನ್ಫರ್ಮೇಷನ್ಸ್ ತಗೊಂಡು SL ನಮಗೆ ಈ ಲೋಗೆ ಇಟ್ಟು ಈ ಲೋ ಇದೆಯಲ್ಲ ಲೋ ಪಾಯಿಂಟ್ ಇಟ್ಟು 1:2 ಟಾರ್ಗೆಟ್‌ನ ಮಾಡ್ಬೋದು. ಓಕೆ. 1:2 ಟಾರ್ಗೆಟ್ ನಮಗೆ ಅವಾಗ ಬೇಗ ಸಿಗುತ್ತೆ. ಇನ್ನೂ ಬೇಗ ಸಿಗುತ್ತೆ. ತುಂಬಾ ಕಾಯೋ ಅವಶ್ಯಕತೆನೇ ಇಲ್ಲ. ನಾವೇನಾದ್ರು ಇಲ್ಲಿ ಡೈರೆಕ್ಟ್ ಎಂಟ್ರಿ ಆಗಿ ಸಡನ್ ಮಾರ್ಕೆಟ್ ಕೆಳಗಡೆ ಹೋಗ್ಬಿಟ್ರೆ ಕನ್ಫರ್ಮೇಷನ್ಸ್ ಇಲ್ಲದೆ ಅದು SL ಆಗೋ ಚಾನ್ಸಸ್ ಇದೆ. ಸೊ ಈ ತರ ಕನ್ಫರ್ಮೇಷನ್ಸ್ ತಗೊಂಡಾಗ ನಮಗೆ ಅಕ್ಯುರೇಸಿ ಜಾಸ್ತಿ. ನಿಮಗೆ BIS ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕ್ ಮಾಡಕ್ ಕಷ್ಟ ಇದೆ ಅಂತಂದ್ರೆ ಜಸ್ಟ್ ಲೈನ್ ಚಾರ್ಟ್ ಹಾಕೊಳ್ಳಿ. ಲೈನ್ ಚಾರ್ಟ್ ಹಾಕೊಂಡಾಗ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಂಡಲ್ಸ್ ಇದೆ ಹಾಗೆ ಲೈನ್ ಇದೆ. ಇಲ್ಲಿ ನಿಮ್ಗೆ ಯಾವ್ಯಾವ ಚಾರ್ಟ್ ಬೇಕು ಎಲ್ಲ ಚಾರ್ಟು ಸಿಗುತ್ತೆ. ನೀವು ಲೈನ್ ಚಾರ್ಟು ಸ್ಟಾರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋಕೆ ಇದು ಈಸಿ ಆಗುತ್ತೆ. ಓಕೆನಾ? ಇವಾಗ ನೋಡಿ ಮಾರ್ಕೆಟ್ ಇಲ್ಲಿ ಹೈ ಕ್ರಿಯೇಟ್ ಮಾಡಿದೆ. ಕಾಣಿಸ್ತಿದ್ಯಾ? ಮಾರ್ಕೆಟ್ ಹಿಂಗ್ ಬಂದು ಇಲ್ಲೊಂದು ಹೈ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಆ ಹೈನ ಬ್ರೇಕ್ ಮಾಡಬೇಕು. ಆರ್ ಈ ಲೋನ ಬ್ರೇಕ್ ಮಾಡಬೇಕು. ಮಾರ್ಕೆಟ್ ಲೋನ ಬ್ರೇಕ್ ಮಾಡಿಲ್ಲ. ಇನ್ನು ಹೈನ ಬ್ರೇಕ್ ಮಾಡ್ಬೋದು. ಬ್ರೇಕ್ ಮಾಡಿದ್ರೆ ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗೋದು. ನೆಕ್ಸ್ಟ್ ಮಾರ್ಕೆಟ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಿದ್ರೆ ನಮಗೆ ಒಂದು BIS. ಸೊ ಪುಲ್ ಬ್ಯಾಕ್ ಅಲ್ಲಿ ನಾವು ಎಂಟ್ರಿನ ತಗೋಬೇಕು. ಇವಾಗ ಬುಲ್ಲಿಶ್ ಎಕ್ಸಾಂಪಲ್ ನೋಡಿರಲ್ಲ. ನೆಕ್ಸ್ಟ್ ಬೇರಿಶ್ ಎಕ್ಸಾಂಪಲ್. ಬೇರಿಶ್ ಎಕ್ಸಾಂಪಲ್ ಡೈಲಿ ಡೌನ್ ಟ್ರೆಂಡ್ ಆಗಿದ್ರೆ 4 ಅವರ್ ಅಲ್ಲಿ ರೆಸಿಸ್ಟೆನ್ಸ್ ಝೋನ್ ಏನಾದ್ರು ಇದ್ರೆ 15 ಮಿನಿಟ್ಸ್ ಅಲ್ಲಿ ಬಿಯರಿಶ್ ಚೋಚ್ ಏನಾದ್ರು ಬಂದ್ರೆ ಸೆಲ್ ಸೆಟಪ್. ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ನಾನು ಹೇಳಿದ ಎಕ್ಸಾಂಪಲ್ ಇವಾಗ ಇವ್ರು ಏನೇನು ಹೇಳ್ತಿದ್ರೆ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ಇಲ್ಲಿ ನಾನು ಇವಾಗ ತೋರ್ಸೋದು. ಇವಾಗ ನೋಡಿ ಡೈಲಿ ಬಯಾಸ್ ಹಾಕೋತೀನಿ. ಓಕೆನಾ? ಇದೆಲ್ಲ ರಿಮೂವ್ ಮಾಡ್ಕೋತೀನಿ. ಯಾಕಂದ್ರೆ ಬೈ ಸೆಟಪ್ ಇವಾಗ ನಮಗೆ ಬೇಕಾಗಿಲ್ಲ. ಬೈ ನೋಡಿದ್ವಲ್ಲ, ಇವಾಗ ಸೆಲ್ ಸೆಟಪ್ ನೋಡೋಣ. ಕಾಣಿಸ್ತಾ ಇದೆಯಲ್ಲ? ಇವಾಗ ಮಾರ್ಕೆಟ್ ಏನಾಗಿದೆ, ಇವಾಗ ಕ್ಯಾಂಡಲ್ಸ್ ಅಲ್ಲಿ ನೋಡೋಣ. ಯಾಕಂದ್ರೆ ಕ್ಯಾಂಡಲ್ಸ್ ತಾನೇ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಏನ್ ಹೇಳುತ್ತೋ ನಮಗೆ ಥಿಯರಿಲಿ ಏನೋ ಹೇಳಿದೆ ಹೇಳಿ, ಡೈಲಿಲಿ ಡೌನ್ ಟ್ರೆಂಡ್ ನೋಡ್ಬೇಕು. ಇವಾಗ ಡೈಲಿಲಿ ಏನಾಗಿದೆ, ಕ್ಯಾಂಡಲ್ಸ್ ಇದನ್ನ ಬ್ರೇಕ್ ಮಾಡಿದೆ. ಸೊ ಡೌನ್ ಟ್ರೆಂಡ್ ಅಲ್ಲೇ ಇದೆ. ಓಕೆನಾ? ನೆಕ್ಸ್ಟ್ 4 ಅವರಿಗೆ ಬಂದು ಕೀ ಲೆವೆಲ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು. ಯಾವುದು ರೆಸಿಸ್ಟೆನ್ಸ್, ಸಪೋರ್ಟ್. ಇವಾಗ ಇಲ್ಲೇನಾಗಿದೆ, ಇದು ಸಪೋರ್ಟ್ ಆಗಿತ್ತು, ಇದು ಬ್ರೇಕ್ ಆಯ್ತು. ಇವಾಗ ಇದು ರೆಸಿಸ್ಟೆನ್ಸ್ ಇದೆ. ಹಾಗೆ ಡೈಲಿ ಹೈ ಇದೆ. ಓಕೆನಾ? ಇದನ್ನ ನಾವು ಡೈಲಿ ಹೈ ಅಂತ ಕರಿತೀವಿ. ಡೈಲಿ ಹೈ. ನಿಮಗೆ ಇದಕ್ಕೆಲ್ಲದಕ್ಕೂ ಇಂಡಿಕೇಟರ್ಸ್ ಗಳಿದಾವೆ. ಬಟ್ ಮ್ಯಾನುವಲ್ ಆಗೇ ಮಾಡಿ. ಓಕೆ. ಅದು ಇಂಡಿಕೇಟರ್ಸ್ ಗಳು ಕೆಲವೊಂದ್ ಸಲ ರಾಂಗ್ ಆಗೋ ಚಾನ್ಸಸ್ ಇದೆ. ಮ್ಯಾನುವಲ್ ಇರಲಿ. ಓಕೆ. ಇದು ಡೈಲಿ ಹೈ ಹಾಗೆ ಇಲ್ಲಿ ಡೈಲಿ ಲೋ ಇದೆ. ನಮಗೆ ಡೈಲಿ ಲೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಇವಾಗ ನೋಡಿ ಲೈನ್ ಚಾರ್ಟ್ ಶಿಫ್ಟ್ ಮಾಡಿದ್ದೀನಿ. ಓಕೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮಗೆ ಕ್ಯಾಂಡಲ್ಸ್ ಇರ್ಬೇಕಾದ್ರೆ ಕನ್ಫ್ಯೂಸ್ ಆಯ್ತದೆ ಅಂತ ಲೈನ್ ಚಾರ್ಟ್ ಅಲ್ಲಿ ತೋರಿಸ್ತಿರೋದು. 4 ಅವರ್ ಆಯ್ತು. ನೆಕ್ಸ್ಟ್ 15 ಮಿನಿಟ್ಸ್ ಹೋಯ್ತೀವಿ. 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಏನಾದ್ರು ಬಂದು ಈ ತರ ಮಾರ್ಕೆಟ್ ಬರ್ತಾ ಇದೆ ಅನ್ಕೊಳ್ಳಿ. ಬಂದು ಈ ರೆಸಿಸ್ಟೆನ್ಸ್ ಏನಾದ್ರು ಟ್ಯಾಪ್ ಮಾಡಿ ಇಲ್ಲಿಂದ ಒಂದು ಲೋ ಕ್ರಿಯೇಟ್ ಮಾಡಿ ಮತ್ತೆ ಟ್ಯಾಪ್ ಮಾಡಿ ಇಲ್ಲಿ ಗಂಟ ಹೋಗಿ ಇಲ್ಲಿ ಏನಾದ್ರು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ ಇದನ್ನೇ ತಾನೇ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರೆಯೋದು. ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಸಡನ್ ಡೌನ್ ಟ್ರೆಂಡಿಗೆ ಶಿಫ್ಟ್ ಆಯ್ತು. ಓಕೆ. ಚೋಚು ಈ ಪುಲ್ ಬ್ಯಾಕ್ ಅಲ್ಲೇ ಬೇಕಾದ್ರೆ ಇದು ಡೌನ್ ಟ್ರೆಂಡ್ ಹೋಗ್ಬೋದು ಅಂತ ನೀವು ತಗೋಬಹುದು.
ಬಟ್ ಡಬಲ್ ಕನ್ಫರ್ಮೇಶನ್ಸ್ ಬೇಕು ಅಂತಂದ್ರೆ ಒಂದು BOS ಗೆ ವೆಯ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು BOS ಏನಾರ ಆದ್ರೆ, ಇಲ್ಲೊಂದು BOS ಆಯ್ತು ಅನ್ಕೊಳ್ಳಿ. ಸೊ ಇನ್ನೊಂದು BOS ಆಗಿ ಆ ಪುಲ್ ಬ್ಯಾಕ್ ಅಲ್ಲಿ ಬೇಕಾದ್ರೆ ನೀವು ಒಂದು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಯಾವಾಗ ಇಲ್ಲಿಂದ ಮತ್ತೆ ಒಂದು ಇಲ್ಲಿಗೆ ಬಂದಾಗ ಈ ಈ ಪ್ಲೇಸಿಗೆ ಬಂತು ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಾ, ಇಲ್ಲಿಂದ ಒಂದು ಶಾರ್ಟ್ ಪೊಸಿಷನ್ ತಗೊಂಡು ನಿಮ್ಮ SL ಅನ್ನೋದು ಈ ಹೈ ಮೇಲೆ, ಇಲ್ಲಿ ಕಾಣಿಸ್ತಿದೆಯಾ, ಈ ಹೈ ಮೇಲೆ ಇಟ್ಟು 1:2 ಟಾರ್ಗೆಟ್ನ ಏಮ್ ಮಾಡ್ಬೋದು. ಸೊ ನಿಮಗೆ ಟಾರ್ಗೆಟ್ ಅನ್ನೋದು ಬೇಗ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಹೊತ್ತು ಕಾಯೋ ಅವಶ್ಯಕತೆ ಏನಿಲ್ಲ. ಓಕೆ, ಇಲ್ಲಿ ನಿಮಗೆ ಒಂದು ಪ್ಲೇಸ್ನ ಟ್ರೇಡ್ ಪ್ಲೇಸ್ ಮಾಡಿದ್ರೆ ಅದು TP ಹೊಡೆಯೋ ಚಾನ್ಸಸ್ ಇದೆ. ಇವಾಗ ಇದು ಕ್ಯಾಂಡಲ್ಸ್ ಅಲ್ಲಿ ನೋಡೋದಾದ್ರೆ, ಕ್ಯಾಂಡಲ್ಸ್ ಹಿಂಗೆ ಬಂದು ಇಲ್ಲಿ ಟ್ಯಾಪ್ ಆಗಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ಒಂದು BOS ಕೊಟ್ಟು ಮತ್ತೆ ಇಲ್ಲಿಗೆ ಏನಾರು ಎಂಟ್ರಿ ಆದ್ರೆ ಅದು ನಮಗೆ ಟ್ರೇಡು ಹಿಂಗ್ ಬಂದು TP ಆಗೋ ಚಾನ್ಸಸ್ ಇದೆ. ಓಕೆ, ಇವಾಗ ಏನಾಯ್ತು, ಇಲ್ಲಿ ಟ್ಯಾಪ್ ಆಗಿ ಹಿಂಗೆ TP ಆಗೋ ಚಾನ್ಸಸ್ ಇದೆ. ಇದು ಇವತ್ತಿಂದು ನಾವು ನೋಡೋದಾದ್ರೆ ಇಷ್ಟೇ ಇರೋದು ನಮಗೆ ನಾಳೆಗೆ ನೋಡಕ್ಕೆ. ಓಕೆ, ನಾಳೆ ಇದು ಪಕ್ಕ ಹಿಂಗೆ ನಡೆಯೋದು. ಯಾಕೆ ನಡೆಯುತ್ತೆ? ಬಿಕಾಸ್ ಮಾರ್ಕೆಟ್ ಪ್ರತಿಯೊಂದು ನಾನು ಏನೇನು ಹೇಳ್ತೀನಲ್ವಾ, ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆನೆ ನಡೆಯೋದು. ಓಕೆ, ಮಾರ್ಕೆಟ್ ಅಲ್ಲಿ ರೋಲ್ ರಿವರ್ಸಲ್ ಆಗಿರ್ಬೋದು, ಲಿಕ್ವಿಡಿಟಿ ಆಗಿರ್ಬೋದು, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅದನ್ನೆಲ್ಲ ರೆಸ್ಪೆಕ್ಟ್ ಮಾಡುತ್ತೆ. 99% ರೆಸ್ಪೆಕ್ಟ್ ಮಾಡೋದು, ಕೆಲವೊಂದು ಟೈಮ್ ರೆಸ್ಪೆಕ್ಟ್ ಮಾಡಲ್ಲ. ಆವಾಗ ನಮಗೆ SL ಹೊಡಿತು. ಇವಾಗ ನಾವ್ ಹೇಳಿದ್ವಿ ಇಲ್ಲಿ ಚೋಚ್ ಆಗಿದೆ, ಇಲ್ಲಿ BOS ಆಗಿದೆ, ಇಲ್ಲಿ ಎಂಟ್ರಿ ತಗೊಳ್ಳೋಣ ಅಂತ. ಇದೇನಾಗುತ್ತೆ ಕೆಲವೊಂದು ಟೈಮು, ಇವಾಗ ಇಲ್ಲಿಗೆ ಹೋಗ್ಬಿಡುತ್ತೆ. ಓಕೆ, ಇಲ್ಲಿ ಹೋಗಿ ಎಲ್ಲರದು ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಇವಾಗ ನೋಡಿ, ಈ ಪ್ಲೇಸಿಗೆ ಹೋಗಿ ನಾವು ಇಲ್ಲಿ ಟ್ರೇಡ್ ಪ್ಲೇಸ್ ಮಾಡಿರ್ತೀವಿ. ಬಟ್ ಏನಾಯ್ತು, ಅದು ನಮಗೆ SL ಆಗೋ ಚಾನ್ಸಸ್ ಜಾಸ್ತಿ. ಬಿಕಾಸ್ ಅವ್ರಿಗೆ ಲಿಕ್ವಿಡಿಟಿ, ಮಾರ್ಕೆಟಿಗೆ ಲಿಕ್ವಿಡಿಟಿ ಬೇಕಾದಾಗ ಅವ್ರು ಫೇಕ್ ಮೂವ್ ಅನ್ನೋದನ್ನ ಕೊಡ್ತಾರೆ. ಓಕೆನಾ, ಇದನ್ನ ಫೇಕ್ ಔಟ್ ಅಂತ ಕರೀತಾರೆ. ಓಕೆ, ಫೇಕ್ ಬ್ರೇಕ್ಔಟ್. ಸಡನ್ ಇದನ್ನ ಬ್ರೇಕ್ ಮಾಡ್ತಾರೆ. ಸೊ ಇಲ್ಲಿ BOS ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗೋ ಚಾನ್ಸಸ್ ಇದೆ. ಯಾವುದು 100% ಹಿಂಗೆ ನಡೆಯುತ್ತೆ ಅಂತಿಲ್ಲ, ಹೆಂಗ್ ಬೇಕಾದ್ರೂ ನಡೆಯುತ್ತೆ. ನಮ್ಮ ಪ್ಲಾನ್ಸ್ ಏನಿದೆ ಅದನ್ನ ನಾವು ಮಾಡ್ಕೊಂಡು ಹೋಗೋದು. ಸೊ ನಾವು 1:2 ರಿಸ್ಕ್ ರಿವಾರ್ಡ್ ಇಡೋದ್ರಿಂದ ನಮಗೆ ಓವರ್ ಆಲ್ ಮಂತ್ ಅಲ್ಲಿ ನಾವು ಪ್ರಾಫಿಟೇಬಲ್ ಆಗಿ ಇರ್ತೀವಿ. ಬೇರಿಶ್ ಎಕ್ಸಾಂಪಲ್ ನೋಡಿರಲ್ವಾ. ನೆಕ್ಸ್ಟ್ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಇಲ್ಲಿ ಬಿಗಿನರ್ಸ್ ಮಾಡಂತ ಮಿಸ್ಟೇಕ್ಸ್ ಏನು ಅಂತಂದ್ರೆ, ಟ್ರೇಡಿಂಗ್ ಓನ್ಲಿ 1 hour ಟೈಮ್ ಫ್ರೇಮ್ ಆರ್ 1 minute ಟೈಮ್ ಫ್ರೇಮ್ ಆರ್ 5 minutes ಟೈಮ್. ಒಂದೇ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ನ ಅನಾಲಿಸಿಸ್ ಮಾಡೋದು, ಇಗ್ನೋರಿಂಗ್ ಹೈಯರ್ ಟೈಮ್ ಫ್ರೇಮ್ ಟ್ರೆಂಡ್. ಯಾವತ್ತು ಹೈಯರ್ ಟೈಮ್ ಫ್ರೇಮ್ಸ್ ಟ್ರೆಂಡ್ ನ ಐಡೆಂಟಿಫೈ ಮಾಡೋದನ್ನ ಬಿಟ್ಟು ಸುಮ್ಮನೆ ಒಂದೇ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಮಾಡೋದು. ಎಂಟರಿಂಗ್ ವಿತೌಟ್ ಕನ್ಫರ್ಮೇಶನ್ಸ್, ಯಾವುದೇ ಕನ್ಫರ್ಮೇಶನ್ಸ್ ಇಲ್ಲದೆ ಡೈರೆಕ್ಟ್ ಟ್ರೇಡ್ ಅಲ್ಲಿ ಎಂಟರ್ ಆಗೋದು. ಹಾಗೆ ಓವರ್ ಕಾಂಪ್ಲಿಕೇಟಿಂಗ್ ಚಾರ್ಟ್ಸ್ ನ ತುಂಬಾ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಯಾವುದೇ ತರ ಕಾಂಪ್ಲಿಕೇಶನ್ ಬೇಕಾಗಿಲ್ಲ, ಯಾಕಂದ್ರೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿದೆ. ನೀವು ಯಾವ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಮಾಡಿದ್ರು ನಿಮಗೊಂದು ಪ್ರಾಪರ್ ಸೆಟಪ್ ಅನ್ನೋದು ಹುಡುಕ್ಬೋದು. ಓಕೆ, ಯಾರ್ಯಾರು ವಿಡಿಯೋನ ಕರೆಕ್ಟ್ ಆಗಿ ನೋಡಿದ್ರ ಅವರಿಗೆ ಪಕ್ಕ ಚಾರ್ಟ್ ನ ಅನಾಲಿಸಿಸ್ ಮಾಡಕ್ ಗೊತ್ತಾಗುತ್ತೆ. ಓಕೆ, ಯಾರ್ಯಾರು ನೋಡಿಲ್ಲ ಅವ್ರಿಗೆ ಗೊತ್ತಾಗಲ್ಲ. ನೀವು ಏನೇ ಡೌಟ್ಸ್ ಕೇಳಿದ್ರು ನಿಮಗೆ ಡೌಟ್ಸಿಗೆ ಆನ್ಸರ್ ಎಲ್ಲ ಈ ವಿಡಿಯೋಸ್ಗಳಲ್ಲೇ ಇದೆ. ಓಕೆ, ಪ್ರತಿಯೊಂದು ವಿಡಿಯೋನು ಅಷ್ಟು ಡೀಟೇಲ್ ಆಗಿ ಹೇಳಿದೀನಿ. ಅರ್ಥ ಮಾಡ್ಕೊಳ್ಳೋರಾದ್ರೆ ಪುನಃ ಒಂದ್ಸಲ ನೋಡಿ ಗೊತ್ತಾಗುತ್ತೆ. ಇಲ್ಲ ನನಗೆ ಕಲಿಯೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಲೈಫಲ್ಲಿ ಮುಂದೆ ಬರಬೇಕು, ಏನೋ ಒಂದು ಮಾಡಬೇಕು ಅಂತಂದ್ರೆ ನೀವು ಧಾರಾಳವಾಗಿ ನಾನು ಹೇಳೋದನ್ನ ಮಾಡಿದ್ರೆ ಸಾಕು, ಲೈಫಲ್ಲಿ ಏನಾರು ಒಂದು ಮಾಡ್ತೀರಾ. ಓಕೆ, ಪ್ರೋ ಟಿಪ್ಸ್ ನೋಡೋದಾದ್ರೆ ಹೈಯರ್ ಟೈಮ್ ಫ್ರೇಮ್ ಈಕ್ವಲ್ ಟು ಡೈರೆಕ್ಷನ್. ನಾವು ಹೈಯರ್ ಟೈಮ್ ಫ್ರೇಮ್ ನ ಯೂಸ್ ಮಾಡೋದು ಡೈರೆಕ್ಷನ್ಗೋಸ್ಕರ. ಲೋವರ್ ಟೈಮ್ ಫ್ರೇಮ್ ಈಕ್ವಲ್ ಟು ಎಕ್ಸಿಕ್ಯೂಷನ್. 15 minutes ಟೈಮ್ ಫ್ರೇಮ್ ಲೋವರ್ ಟೈಮ್ ಫ್ರೇಮ್ಸ್ ಏನಿದೆ, ಹಾಗೆ 5 minutes ಏನಿದೆ ಅದು ನಾವು ಎಕ್ಸಿಕ್ಯೂಷನ್ಗೆ ಯೂಸ್ ಮಾಡಿದ್ವಿ. ಮೀನ್ಸ್ ಎಂಟ್ರಿ ಮಾಡೋದು, SL ಇಡೋದು, TP ಇಡೋದಕ್ಕೆ ಯೂಸ್ ಮಾಡಿದ್ವಿ. ಹಾಗೆ ಕೀಪ್ ಚಾರ್ಟ್ಸ್ ಕ್ಲೀನು. ಯಾವತ್ತು ಚಾರ್ಟ್ ಕ್ಲೀನ್ ಆಗಿರ್ಬೇಕು. ಸುಮ್ಮನೆ ಎಲ್ಲ ಮಾರ್ಕ್ ಮಾಡ್ಕೋತಾ ಹೋದ್ರೆ ನಿಮಗೆ ಎಲ್ಲ ಕನ್ಫ್ಯೂಷನ್ ಆಯ್ತದೆ. ಸೊ ಇವತ್ತಿನ ಡೇ ಕ್ಲೋಸ್ ಆಯ್ತಾ, ಎಲ್ಲ ಚಾರ್ಟ್ ರಿಮೂವ್ ಮಾಡಿಬಿಡಿ. ಓಕೆ, ಇಲ್ಲ ನಾನು ಹೇಳಿದ ಸ್ಟ್ರಾಟಜಿಲಿ ನೀವು ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅದು ಬ್ಯಾಕ್ ಇಂದನೇ ಅನಾಲಿಸಿಸ್ ಮಾಡ್ಕೊಂಡ್ ಬರೋದ್ರಿಂದ ನಿಮಗೆ ಕ್ಲೀನ್ ಆಗಿರುತ್ತೆ ಚಾರ್ಟ್ ನೋಡಕ್ಕೆ. ನೀವು ನನ್ನ ಚಾರ್ಟ್ ನೋಡಿರ್ಬೋದು, ಬ್ಯಾಕ್ ಅಲ್ಲೆಲ್ಲ ಆ ಮಾರ್ಕಿಂಗ್ಸ್ ಆಗಿರ್ಬೋದು, ಚೇಂಜ್ ಆಫ್ ಕ್ಯಾರೆಕ್ಟರ್, BOS ಅದೆಲ್ಲ ನೀಟಾಗಿ ಬರುತ್ತೆ. ಅದು ಹೇಗೆ ಹೆಂಗೆ ಅಂತೆಲ್ಲ ಮುಂದಕ್ಕೆ ಸ್ಟ್ರಾಟಜಿ ಕೊಡ್ಬೇಕಾದ್ರೆ ಗೊತ್ತಾಗುತ್ತೆ. ಓಕೆ, ಫಾಲೋ ಟ್ರೆಂಡ್ ಬಯಾಸ್. ಯಾವತ್ತು ಟ್ರೆಂಡ್ ಬಯಾಸ್ ನ ಫಾಲೋ ಮಾಡಬೇಕು. ಹಾಗೆ ಬೆಸ್ಟ್ ಟೈಮ್ ಫ್ರೇಮ್ ಕಾಂಬಿನೇಷನ್ಸ್ ನೋಡಿದರೆ ಸ್ವಿಂಗ್ ಟ್ರೇಡಿಂಗ್ ಮಾಡೋರಾದ್ರೆ, ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಇಂಟ್ರಾಡೇ ಅಂದ್ರೆ ಒನ್ ಡೇಲಿ ನಾವು ಟ್ರೇಡ್ ನ ತಗೊಂಡು ಅವತ್ತೇ ಕ್ಲೋಸ್ ಮಾಡೋದನ್ನ ಇಂಟ್ರಾಡೇ ಅಂತ ಕರಿತೀವಿ. ಸ್ವಿಂಗ್ ಟ್ರೇಡಿಂಗ್ ಮಾಡೋದು ಅಂತಂದ್ರೆ 3-4 days ನ ಹೋಲ್ಡ್ ಮಾಡ್ತೀವಿ. ಇವತ್ತು ತಗೊಂಡು 3-4 days ಹೋಲ್ಡ್ ಮಾಡಿ ಮತ್ತೆ ಮರದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಅದೇ ಪೊಸಿಷನ್ ಟ್ರೇಡಿಂಗ್ ಅಂತಂದ್ರೆ ಇವತ್ತು ತಗೊಂಡು 1 or 4 months ಮೇಲೆ ಹೋಲ್ಡ್ ಮಾಡಿ ಆಮೇಲೆ ಸೆಲ್ ಮಾಡಿ ಪ್ರಾಫಿಟ್ಸ್ ಏನಾಗುತ್ತೆ ಅದನ್ನ ತಗೊಳ್ಳೋದನ್ನ ಪೊಸಿಷನ್ ಟ್ರೇಡಿಂಗ್ ಅಂತ ಕರಿತೀವಿ. ಹಾಗೆ ಇನ್ವೆಸ್ಟ್ಮೆಂಟ್ 1 year ಮೇಲೆ ಏನ್ ಮಾಡ್ಬಿಡ್ತೀರಾ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಇವತ್ತು ಬೈ ಮಾಡ್ಬಿಟ್ಟು ಇನ್ನೊಂದು 5 ವರ್ಷಕ್ಕೆ ನಾನು ಮುಟ್ಟೆ ನೋಡಲ್ಲ ಅನ್ನೋದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಸ್ವಿಂಗ್ ಟ್ರೇಡಿಂಗ್ ಮಾಡೋರಾದ್ರೆ ಡೇ 1 ಅಂದ್ರೆ
ಒನ್ ಡೇ ಕ್ಯಾಂಡಲ್ ಅಲ್ಲಿ ಅನಾಲಿಸಿಸ್ ಮಾಡಿ 4 ಅವರ್ ಅಲ್ಲಿ ಬಯಾಸ್ ಚೆಕ್ ಮಾಡಿ 1 ಅವರ್ ಅಲ್ಲಿ ಎಂಟ್ರಿ ತಗೊಳ್ಳಿ. ಅದೇ ಇಂಟ್ರಾಡೇ ಟ್ರೇಡಿಂಗ್ ಅಂತಂದ್ರೆ ನೀವು ಡೈಲಿನಾರು ಬಯಾಸ್ ತಗೊಳ್ಳಿ, ಬಟ್ 4 ಅವರ್ನು ಇನ್ಕ್ಲೂಡ್ ಮಾಡಿ ಬಯಾಸ್ ತಗೊಳ್ಳಿ. 1 ಅವರ್ ಅಲ್ಲಿ ಒಂದು ಕನ್ಫರ್ಮೇಶನ್ಸ್ ತಗೊಂಡು ಯಾವ ಟ್ರೆಂಡ್ ಅಲ್ಲಿ ಇದೆ ಅಂತ 15 ಮಿನಿಟ್ಸ್ ಅಲ್ಲಿ ಎಕ್ಸಿಕ್ಯೂಷನ್ ಮಾಡಬಹುದು. ಓಕೆ, ಇದು ಬೆಸ್ಟ್ ಟೈಮ್ ಫ್ರೇಮ್ಸ್. ನೀವು ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೈ MTFA ವರ್ಕ್ಸ್ ಅಂದ್ರೆ ಮಲ್ಟಿ ಟೈಮ್ ಫ್ರೇಮ್ ವರ್ಕ್ಸ್ ಯಾಕೆ ಆಗುತ್ತೆ? ಇಟ್ ಅಲೈನ್ಸ್ ಟ್ರೆಂಡ್, ಸ್ಟ್ರಕ್ಚರ್, ಎಂಟ್ರೀಸ್. ಇದು ಏನೇನ್ ಒಳಗೊಂಡಿರುತ್ತೆ ಅಂತಂದ್ರೆ ಒಂದು ಟ್ರೆಂಡ್ ನ ಒಳಗೊಂಡಿರುತ್ತೆ, ಹಾಗೆ ಸ್ಟ್ರಕ್ಚರ್ ನ ಒಳಗೊಂಡಿರುತ್ತೆ, ಹಾಗೆ ಎಂಟ್ರೀಸ್ ನ ಒಳಗೊಂಡಿರುತ್ತೆ. ಸೊ ಹಾಗಾಗಿ ನಮಗೆ ಕ್ಲೀನ್ ಪಿಕ್ಚರ್ ಅನ್ನೋದು ಸಿಕ್ಬಿಡುತ್ತೆ. ರಿಸಲ್ಟ್ ನೋಡಿದರೆ ಹೈಯರ್ ಪ್ರೊಬಬಿಲಿಟಿ ಟ್ರೇಡ್ಸ್. ಈ ತರ ಮಾರ್ಕೆಟ್ ಅನಾಲಿಸಿಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಪ್ರೊಬಬಿಲಿಟಿ ಟ್ರೇಡ್ಸ್ ಅನ್ನೋದು ಸಿಗುತ್ತೆ. ಸೊ ಇದರಿಂದ ಆದಷ್ಟು ಪ್ರಾಫಿಟ್ಸ್ ಅನ್ನೋದು ಮಾಡ್ಬೋದು. ಗೋಲ್ಡನ್ ರೂಲ್ ನೋಡಿದರೆ ಟ್ರೇಡ್ ವಿತ್ ಹೈಯರ್ ಟೈಮ್ ಫ್ರೇಮ್ ಡೈರೆಕ್ಷನ್. ಯಾವತ್ತು ನೀವು ಟ್ರೇಡ್ ಮಾಡೋದಾದ್ರೆ ಹೈಯರ್ ಟೈಮ್ ಫ್ರೇಮ್ಸ್ ಡೈರೆಕ್ಷನ್ ನ ಯೂಸ್ ಮಾಡಿ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದರೆ ಹೈಯರ್ ಟೈಮ್ ಫ್ರೇಮ್ಸ್ ಗಿವ್ಸ್ ಮಾರ್ಕೆಟ್ ಬಯಾಸ್. ಯಾವತ್ತು ಹೈಯರ್ ಟೈಮ್ ಫ್ರೇಮ್ಸ್ ನೋಡೋದ್ರಿಂದ ಮಾರ್ಕೆಟ್ ಬಯಾಸ್ ಗೊತ್ತಾಗುತ್ತೆ. ಹಾಗೆ ಲೋವರ್ ಟೈಮ್ ಫ್ರೇಮ್ಸ್ ಗಿವ್ಸ್ ಪ್ರಿಸೈಸ್ ಎಂಟ್ರಿ. ಲೋವರ್ ಟೈಮ್ ಫ್ರೇಮ್ಸ್ ಇಂದ ನಮಗೆ ಪಕ್ಕಾ ಎಂಟ್ರೀಸ್ ಗಳನ್ನ ತಗೋಬಹುದು. ಹಾಗೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಇಂಪ್ರೂವ್ಸ್ ಅಕ್ಯುರೇಸಿ ಅಂಡ್ ಕಾನ್ಫಿಡೆನ್ಸ್. ಈ ತರ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಆಗ್ಲಿ, ಹಾಗೆ ಅಕ್ಯುರೇಸಿ ಅಂದ್ರೆ ಏನು ಅಂತ ಪ್ರಿವಿಯಸ್ ವಿಡಿಯೋಗಳಲ್ಲಿ ಹೇಳಿದೀನಿ. ಸೊ ಹೊಸದಾಗಿ ನೋಡ್ತಿದ್ರೆ ನೀವು ಪಾರ್ಟ್ 0 ಇಂದ ಸ್ಟಾರ್ಟ್ ಮಾಡಿ. ಸೊ ನೀವು ಇಲ್ಲಿ ಕಲಿತೀರಾ, ನಿಮಗೆ ಎಲ್ಲಾ ಪ್ರತಿಯೊಂದು ಟ್ರೇಡಿಂಗ್ ಬಗ್ಗೆ ಗೊತ್ತಾಗುತ್ತಾ ಹೋಗುತ್ತೆ. ಓಕೆನಾ? ಮಾಸ್ಟರಿಂಗ್ MTFA ಹೆಲ್ಪ್ಸ್ ಟ್ರೇಡರ್ಸ್ ಅವಾಯ್ಡ್ ರ್ಯಾಂಡಮ್ ಎಂಟ್ರೀಸ್ ಅಂಡ್ ಟ್ರೇಡ್ ಸ್ಮಾರ್ಟರ್. ನೀವೇನಾದ್ರೂ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ನ ಮಾಸ್ಟರ್ ಮಾಡ್ಕೊಂಡ್ರೆ ನೀವು ರ್ಯಾಂಡಮ್ ಟ್ರೇಡ್ಸ್ ನ ಅವಾಯ್ಡ್ ಮಾಡಿ ಒಳ್ಳೊಳ್ಳೆ ಎಂಟ್ರೀಸ್ ಅನ್ನ ತಗೊಂಡು ಸ್ಮಾರ್ಟರ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಓಕೆನಾ? ಇಷ್ಟು ಡೀಟೇಲ್ ಆಗಿ ಯಾವ ಕೋರ್ಸ್ ಎಲ್ಲರೂ ನಿಮಗೆ ಹೇಳಲ್ಲ. ಓಕೆ, ಸೊ ಇದನ್ನ ಹೇಳ್ತಿರೋದನ್ನ ಯೂಸ್ ಮಾಡ್ಕೊಳ್ಳಿ. ಯಾವಾಗ ಬೇಕಾದ್ರೂ ಈ ವಿಡಿಯೋಸ್ಗಳು ಪ್ರೈವೇಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಇದಕ್ಕಿರೋ ವ್ಯಾಲ್ಯೂ ಸಿಗ್ತಾ ಇಲ್ಲ. ಮತ್ತೆ ತುಂಬಾ ಜನಕ್ಕೆ ನಾನ್ ಮಾತ್ರ ಯಾಕೆ ನಿಷ್ಠುರ ಆಗ್ಬೇಕು ಅಲ್ವಾ? ಇವಾಗ ತುಂಬಾ ಜನ ಕೋರ್ಸ್ ಸೆಲ್ ಮಾಡ್ತಾ ಇದ್ದಾರೆ. ಅವರಿಗೆ ಹೊಡ್ತಾ ಬೀಳುತ್ತೆ. ಇವಾಗ ನಾನು ಇಷ್ಟೆಲ್ಲ ಫ್ರೀ ಆಗಿ ಕೊಡ್ತೀನಿ ಅಂದ್ರೆ ಅವ್ರು ಹೆಂಗ್ ಕೋರ್ಸ್ ಮಾಡಕ್ಕಾಗುತ್ತೆ ನಾಳೆ ದಿನ? ಆಗಲ್ಲ ಅಲ್ವಾ? ಸೊ ಅವರಿಗೂ ಯಾಕೆ ಬೇಜಾರಾಗೋದು? ಆದಷ್ಟು ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ರೆವಲ್ಯೂಷನ್ ಆಗ್ಬೇಕು ಅಂತ ಅನ್ಕೋತಿದ್ದೆ, ಬಟ್ ಕರ್ನಾಟಕದಲ್ಲಿ ಎಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ ಹೋಗ್ಬಿಟ್ಟು ರೆವಲ್ಯೂಷನ್ ಯಾರು ಸ್ವಂತ ಕಲ್ತು ಮಾಡ್ಬೇಕು ಅಂತ ಯಾರಿಗೂ ಆ ಹಠ ಅನ್ನೋದೇ ಇಲ್ಲ. ಅದ್ ನನಗೆ ಗೊತ್ತಾಗಿದೆ. ಸೊ ಹಂಗಾಗಿ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಇದು ಈ ವರ್ಷ ಇರ್ಬೋದೇನೋ ಕಂಪ್ಲೀಟ್ ಗೈಡ್. ಈ ವರ್ಷ 1 ವರ್ಷ ಕೊಡ್ತೀನಿ. ನೆಕ್ಸ್ಟ್ ಎಲ್ಲ ವಿಡಿಯೋಸ್ ಪ್ರೈವೇಟ್ ಮಾಡ್ತೀನಿ. ಓಕೆ, ಯಾರ್ಯಾರಿಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಮಾತ್ರ ಲಿಂಕ್ ಕಳಿಸ್ಕೊಡ್ತೀನಿ. ನೋಡೋರು ನೋಡ್ಕೋತಾರೆ. ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡಿಸಿಪ್ಲಿನ್, ಹಾಗೆ ಪ್ರಾಕ್ಟೀಸ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗಕ್ಕಾಗೋದು. ಇಲ್ಲಿ ತನಕ ಯಾರ್ಯಾರು ವಿಡಿಯೋ ನೋಡಿದ್ರಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಧಾರಾಳವಾಗಿ ಈ ವಿಡಿಯೋನ ಶೇರ್ ಮಾಡ್ಬೋದು. ಓಕೆನಾ? ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಹಾಗೆ ನಾನು ಟ್ರೇಡಿಂಗ್ ಸಿಗ್ನಲ್ಸ್ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದೆ. ಹಾಗಂತ ಪ್ರೊವೈಡ್ ಮಾಡ್ತೀನಿ ಅಂದ ತಕ್ಷಣ ಇಲ್ಲಿ ಎಜುಕೇಶನ್ ಕೊಡಲ್ಲ ಅಂತಲ್ಲ. ಓಕೆನಾ? ಟ್ರೇಡಿಂಗ್ ಸಿಗ್ನಲ್ಸ್ ಯಾರು ಇಷ್ಟೆಲ್ಲ ಕಾನ್ಸೆಪ್ಟ್ ತಿಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಕೊಡ್ತೀವಿ. ಏನು ಕಾನ್ಸೆಪ್ಟೇ ಗೊತ್ತಿಲ್ದಿರೋನಿಗೆ ನಾನು ಫ್ರೀ ಸಿಗ್ನಲ್ಸ್ ಕೊಟ್ರೆ ಅವನೇನ್ ಮಾಡ್ತಾನೆ ಹೇಳಿ? ನಾಳೆ ದಿನ ಏನೇನೋ ಮಾಡ್ಕೊಂಡು ನಿನ್ನಿಂದ ನನ್ ದುಡ್ಡು ಹೋಯ್ತು ಅಂತ ಅಂದಾನೆ. ಓಕೆ, ಸೊ ಅದರಿಂದ ನಾವು ಆ ರಿಸ್ಕಿಗೆ ನಾವು ಕೈ ಹಾಕಲ್ಲ. ನೀವು 100 ಡೇಸ್ ಯಾರ್ಯಾರು ಕಂಪ್ಲೀಟ್ ಮಾಡಿ ನೋಟ್ಸ್ ಕಳಿಸಿ, ಆದ್ರೂ ನಿಮಗೆ ಅನಾಲಿಸಿಸ್ ಮಾಡಕ್ ಟೈಮ್ ಇಲ್ಲ ಅಂದವ್ರಿಗೆ ಮಾತ್ರ ಆ ಆಪರ್ಚುನಿಟಿ ಅನ್ನೋದು ಸಿಗುತ್ತೆ. ಓಕೆನಾ? ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಥ್ಯಾಂಕ್ ಯು.